ಓಂ ಶಾಂತಿ. ಓಂ ಶಾಂತಿ. ಶಾಂತಿ. ಇವತ್ತಿನ ವಿಷಯ ಮಮತ್ವಂ ಮತ್ತು ತತತ್ವಂ ಅಂತ. ಅಹಂ ಅಂತಂದ್ರೇನು? ನಾನು. ನಾನು. ನಾನು ಯಾರು? ಆತ್ಮ. ಆತ್ಮ ಅಲ್ವಾ? ಆತ್ಮ ಈ ಪ್ರಪಂಚಕ್ಕೆ ಬಂದಾಗ ಹೇಗೆ ಬರ್ತದೆ? ನಿರಾಕಾರ ರೂಪದಲ್ಲಿ ಬರುತ್ತೆ ಅಲ್ವಾ? ಪರಮಧಾಮದಲ್ಲಿ ತಂದೆಯಲ್ಲಿರುವಂಥ ಆಸ್ತಿ ಏನಿದೆ, ಸಪ್ತಗುಣಗಳನ್ನು ತೆಗೆದುಕೊಂಡು ಬರ್ತದೆ ಅಲ್ವಾ? ಶರೀರ ಬರುತ್ತಲ್ವ ಈ ಪ್ರಪಂಚಕ್ಕೆ. ಶರೀರದ ಜನ್ಮ ಆಗತ್ತೋ ಆಗಲ್ವೋ? ಆಗುತ್ತೆ. ಓಕೆ. ಶರೀರ ಜನ್ಮ ಆದಾಗ ಆ ಶರೀರ ಏನೇನು ತಗೊಂಡು ಬರುತ್ತದೆ? ಶರೀರದ ಜನ್ಮ ಯಾರ ಆಧಾರದ ಮೇಲೆ ಆಗ್ತದೆ? ಪಂಚತತ್ವ. ಪಂಚತತ್ವ ಮತ್ತು ತಾಯಿ ತಂದೆ. ಜನ್ಮ ಕೊಡೋರು ಯಾರು? ತಾಯಿ ತಂದೆ ಅಲ್ವಾ? ಅವಾಗ ಶರೀರ ಏನ್ ತೆಗೆದುಕೊಂಡು ಬರ್ತದೆ? ಕರ್ಮೇಂದ್ರಿಯಗಳು. ಯಾರ ಕರ್ಮೇಂದ್ರಿಯಗಳನ್ನು? ಶರೀರದ ಕರ್ಮ. ಯಾವ ತಂದೆ ತಾಯಿಯ ಕರ್ಮೇಂದ್ರಿಯಗಳಿದ್ದಾವೋ, ಯಾವ ಹೊಟ್ಟೆಯಲ್ಲಿ ಆ ಮಗು ಏನ್ ಮಾಡುತ್ತೆ, ಜನ್ಮ ಪಡ್ಕೊಂಡು ಪಾಲನೆ ಪಡ್ಕೊಂಡು 9 ತಿಂಗಳ ನಂತರ ಹೊರಗಡೆಗೆ ಬರುತ್ತೋ, 9 ತಿಂಗಳಲ್ಲಿ ಇರುವಂತ ತಾಯಿಯ ಕರ್ಮೇಂದ್ರಿಯಗಳು ಅಂದ್ರೆ ಕಣ್ಣು, ಕಿವಿ, ಕೈ, ಕಾಲು, ಮೂಗು. ಕೆಲವೊಂದ್ಸಲ ತಾಯಿಯ ಶರೀರದಲ್ಲಿ ಪುರುಷ ಶರೀರನೂ ಕೂಡ ಏನ್ ಮಾಡ್ಬೋದು, ಜನ್ಮವನ್ನ ಪಡ್ಕೊಳ್ಬೋದು. ಯಾಕಂದ್ರೆ ಜನ್ಮವನ್ನ ಕೊಡ್ಲಿಕ್ಕೆ ತಂದೆನೂ ಕೂಡ ಕಾರಣೀಕರ್ತನೂ ಆಗಿರ್ತಾನೆ ಅಲ್ವಾ? ಆವಾಗ ಅದನ್ನ ತೆಗೆದುಕೊಂಡ್ಬಿಟ್ಟು ಆ ಆತ್ಮ ಶರೀರದ ಜೊತೆಗೆ ಈ ಪ್ರಪಂಚಕ್ಕೆ ಬರುತ್ತೆ. ಸರಿ, ಮನುಷ್ಯನ ಹೊಟ್ಟೆಯಲ್ಲಿ ಪ್ರಾಣಿ ಜನ್ಮ ಆಗತ್ತಾ? ಇಲ್ಲ. ಹುಲಿಯ ಹೊಟ್ಟೆಯಲ್ಲಿ ನರಿ ಹುಟ್ಟತ್ತಾ? ಇಲ್ಲ. ಇಲ್ಲ ತಾನೆ. ಯಾವ ಶರೀರ ಇದೆಯೋ ಹೊರಗಡೆ ಅದೇ ಶರೀರ ಹೇಳುದೇನಾಗ್ತದೆ, ಹೊರಗಡೆಗೆ ಬರ್ತದೆ ಅಲ್ವಾ? ಇಲ್ಲಿ ಅದು 9 ತಿಂಗಳು ಇದ್ದು ಬಿಟ್ಟು ಆಮೇಲೆ ಅದನ್ನೇ ತೆಗೆದುಕೊಂಡು ಹೊರಗಡೆ ಬರತ್ತಲ್ವಾ? ಹೌದಲ್ವಾ? ಹಾಗೆ ನಾವೆಲ್ಲ ಆತ್ಮಗಳು ಪರಂಧಾಮದಲ್ಲಿ ಇರ್ತೀವೋ ಇರಲ್ವೋ? ಇರ್ತೀವಿ. ಎಷ್ಟೇ ದಿನನಾದ್ರೂ ಇಲ್ಲಿ, ಎಷ್ಟೇ ವರ್ಷ ಇಲ್ಲಿ, ಅದು ಬೇರೆ ಪ್ರಶ್ನೆ. ಇರ್ತೀವಿ ತಾನೆ ಪ್ರತಿಯೊಂದು ಆತ್ಮನೂ ಕೂಡ. ಅಲ್ಲಿ ಯಾರಿದ್ದಾರೆ? ಪರಮಾತ್ಮ. ಪರಮಾತ್ಮ. ಅವನ ಹತ್ರ ಏನಿದೆ? ಸಪ್ತಗುಣಗಳು. ಸಪ್ತಗುಣ ಅಲ್ವಾ? ಅವಾಗ ಅದನ್ನು ನಾವು ತೆಗೆದುಕೊಂಡು ಬರ್ತೀವಿ ಎಲ್ಲಿ? ಪ್ರಪಂಚಕ್ಕೆ. ಅದೂ ಕೂಡ ಆತ್ಮಂದಲ್ಲ. ಅದು ಯಾರ್ದು? ಪರಮಾತ್ಮನ್. ಹೌದಾ? ಶರೀರ ಏನ್ ತೆಗೆದುಕೊಂಡು ಆತ್ಮ ಬರ್ತದೆ, ಅದು ಶರೀರ ಆತ್ಮಂದ ಅಲ್ಲ. ಅಲ್ಲ. ಅದು ಪಂಚತತ್ವದ ಸ್ಥೂಲವತನದಲ್ಲಿ ಬಂದಿರುವಂಥದ್ದು. ಸರಿ, ಆ ಶರೀರ ಹೇಳುವಂಥದ್ದು ಅದು ಪಾತ್ರ ಮುಗಿಯುವವರೆಗೂ ಶರೀರ ಹೇಳೋದು ಜೊತೆಲಿ ಇರ್ತದೆ. ಹೌದಾ? ಬಟ್ಟೆ ಚೇಂಜ್ ಆಗ್ಬಹುದು, ಮನೆ ಚೇಂಜ್ ಆಗ್ಬಹುದು, ಸಂಬಂಧಿಕರು ಚೇಂಜ್ ಆಗೋದು, ಬೇರೆ ಎಲ್ಲವನ್ನು ಚೇಂಜ್ ಆಗ್ಬಹುದು. ಆದ್ರೆ ಶರೀರ ಹೇಳುವಂಥದ್ದು ಏನಾಗ್ತದೆ? ಮುಗಿಯುವವರೆಗೂ ಕೂಡ ಆತ್ಮನ ಜೊತೆಲಿ ಅದೇ ಇರ್ತದೆ. ಹೌದಾ? ಆ ಜನ್ಮದಲ್ಲಿ. ಇನ್ನು ಮನಬುದ್ಧಿ ಸಂಸ್ಕಾರವನ್ನು ನಾವು ತೆಗೆದುಕೊಂಡಾಗ 5000 ವರ್ಷನೂ ಕೂಡ ಅದೇ ಮನಬುದ್ಧಿ ಸಂಸ್ಕಾರ ಯಾರ ಜೊತೆಗಿರ್ತದೆ? ಆತ್ಮದ ಜೊತೆ. ಹೌದಲ್ವಾ? ಚೇಂಜ್ ಆಗ್ತದ ಮುಂದಿನ 5000 ವರ್ಷಕ್ಕೆ? ಇಲ್ಲ. ಜನ್ಮ ಜನ್ಮಾಂತರದಲ್ಲಿ ಚೇಂಜ್ ಆಗತ್ತಾ? ಪರಂಧಾಮದಲ್ಲಿ ಚೇಂಜ್ ಆಗತ್ತಾ? ಆಗಲ್ಲ. ಹಾಗಂತ ಮನಬುದ್ಧಿ ಸಂಸ್ಕಾರ ಆತ್ಮದ ಜೊತೆಗೆ ಇದೆ ಅಂತ ಮಾತ್ರಕ್ಕೆ ಮನಬುದ್ಧಿ ಸಂಸ್ಕಾರನೇ ಆತ್ಮನ ಅಲ್ಲ. ಮನಬುದ್ಧಿ ಸಂಸ್ಕಾರ ಆತ್ಮದ ಕರ್ಮೇಂದ್ರಿಯ, ಅದು ಬೇರೆ, ಆತ್ಮ ಬೇರೆ. ಆತ್ಮ ಅನ್ನೋದು ನಿರಾಕಾರ ಶಕ್ತಿ ಅಷ್ಟೇ. ನಮ್ಮಲ್ಲೇನು ಗುಣಗಳಿದ್ದಾವೆ, ಯಾವುದು ವಿಕಾರಗಳಿದ್ದಾವೆ, ಇದು ಯಾವುದು ನನ್ನದು ಅಲ್ಲ. ನಾನ್ಯಾರು? ಒಂದು ನಿರಾಕಾರವಾದಂತ ಚೈತನ್ಯ ಶಕ್ತಿ ಅಷ್ಟೇ. ಅಷ್ಟೇ ಬಿಟ್ರೆ ಈ 3 ಲೋಕದ ಯಾವುದೇ ವಸ್ತು ವಿಷಯ ಜ್ಞಾನಗಳು ಕೂಡ ನನ್ನದು ಅಲ್ಲ. ಒಪ್ಕೊಳ್ತೀರಾ? ಹೌದು. ಸತ್ಯನಾ? ಗ್ಯಾರಂಟಿನಾ? 100%? 100%. ಆದರೆ ಆತ್ಮ ಇಲ್ಲಿಗೆ ಬಂದ ನಂತರ ನನ್ನದಲ್ದೇ ಇರುವಂತ ವಸ್ತು ವ್ಯಕ್ತಿ ವಿಷಯ ಜ್ಞಾನವನ್ನ ಮಮ, ನನ್ನದು ಅಂತ ತಿಳಿದುಕೊಳ್ಳತ್ತಲ್ಲ, ಅದಕ್ಕೆ ಮಮತ್ವಂ ಅಂತ ಹೇಳ್ತಾರೆ. ನನ್ನದು ಅಲ್ದೇ ಇರುವಂತಹ ವಸ್ತು ವ್ಯಕ್ತಿ
ವಿಷಯ, ಸಾಧನ, ಜ್ಞಾನ, ಅಜ್ಞಾನ ಏನೇ ಇದ್ರೂ ಕೂಡ ನನ್ನದು ಅಂತ ತಿಳಿದುಕೊಳ್ಳುವುದೇ ಮಮ ಅಂದ್ರೆ ನನ್ನದು. ನಾವ್ ಹೇಳ್ತೀವಿ ನನ್ನ ಶರೀರ. ಶರೀರ ನಿಮ್ದಾ? ಅಲ್ಲ. ನನ್ನ ಪತಿ. ಪತಿ ನಿಮ್ಮವರ? ಅಲ್ಲ. 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 ಪಕ್ಕ? ಶರೀರನು ನಮ್ದಲ್ಲ ಅಂದ್ಮೇಲೆ ಪತ್ನಿ ನಿಮ್ಮವರ? ಅಲ್ಲ. ಮತ್ತವ್ರು ಯಾರು? ಅವರು ನಮ್ ತರ ಬಂದಿರೋ ಒಂದು ಪಾತ್ರ ಮಾಡ್ಲಿಕ್ಕೆ ಬಂದಿರುವಂತ ಒಂದು ಆತ್ಮ. ಇವಾಗ ನಾಟಕದಲ್ಲಿ ಪತಿ ಪತ್ನಿಯ ಪಾತ್ರವನ್ನ ಮಾಡ್ತಾರಪ್ಪ. ನಾಟಕ ಮಾಡೋರಿಗೆ ಅಷ್ಟೇ ಅಲ್ವಾ? ಹೌದು ಹೌದು ನಾಟಕ ಮಾಡಿದ ಅವ್ರ ಮನೆಗೆ ಅವರು, ನಿಮ್ ಮನೆಗೆ ನೀವು. ಸರಿ, ನಾಟಕ ಮಾಡ್ಬೇಕಾದ್ರೆ ನೀವು ರಾಮನ ಪಾತ್ರ ಹಾಕಿದ್ರೆ ಅವರು ಸೀತೆಯ ಪಾತ್ರ ಹಾಕಿದಿರಿ ಅಷ್ಟೇ, ನಾಟಕ ಮುಗಿಯುವವರೆಗೆ. ಆಮೇಲೆ ಮುಗೀತು. ಆ ಡ್ರೆಸ್ ಅನ್ನ ಕಳಿಸಿ ಹಾಕಿದ್ವಿ, ಮೂಲ ರೂಪದಲ್ಲಿ ಹೆಂಗಿದ್ವಿ ಹಂಗ ಹೋದ್ವಿ ನಾವು, ಅಲ್ವಾ? ಅಂದ್ರೆ ಭಗವಂತ ಏನ್ ಹೇಳ್ತಾರೆ, ನಿಮ್ಮದಲ್ದೇ ಇರುವಂತ ಈ ಎಲ್ಲ ವಸ್ತು ವ್ಯಕ್ತಿ ವಿಷಯಗಳನ್ನ ಮನಸ್ಸಿನಲ್ಲಿ ನನ್ನದು ನನ್ನದು ಅಂತ ಹೇಳಿದಾಗ ಏನಾಗ್ತದೆ? ಭಾರ ಆಗುತ್ತೆ. ಯಾಕೆ ಭಾರ ಆಗ್ತದೆ? ನನ್ನದು ಅಂತ ನನ್ನದಲ್ಲದೇ ಇರುವುದ ಹೊರೆ- ವಸ್ತು. ಯಾಕೆ ಭಾರ ಆಗತ್ತೆ ಅಂತಂದ್ರೆ ಆ ಎಲ್ಲ ವಸ್ತು ವ್ಯಕ್ತಿಗಳಲ್ಲಿ ಇವತ್ತು ವಿಕಾರ ಇರುವಂತ ಕಾರಣದಿಂದ, ದುಃಖ ಇರುವಂತ ಕಾರಣದಿಂದ, ಚಿಂತೆ ಇರುವಂತ ಕಾರಣದಿಂದ ಅದರ ಪ್ರಭಾವ ನಿಮ್ಮ ಮೇಲೆ. ಬೀಳುತ್ತೆ. ನಿಮ್ಮ ಮಗು ನಕ್ಕಿದ್ರೆ ನಿಮ್ಗೂ ಖುಷಿ ಆಗತ್ತೋ ಆಗಲ್ವೋ? ಆಗುತ್ತೆ. ನಿಮ್ಮ ಮಗು ಹೊಟ್ಟೆ ನೋವು ಬಂದ್ರು ಓ ಅಂದ್ರೆ ನಿಮ್ಗೂ ಕೂಡ ನೋವು ಆಗತ್ತೋ ಆಗಲ್ವೋ? ಆಗಲ್ಲ. ಪಕ್ಕದ ಮನೆ ಮಗು ನೋವು ಓ ಅಂತ ಹತ್ತಿರ ನಿಮ್ಗೆ ನೋವು ಆಗ್ತದೋ ಆಗಲ್ವೋ? ಆಗಲ್ಲ. ಅದ್ಯಾಕೋ? ಅದು ಬೇರೆ ಅವ್ರದ್ದು, ಇದು ನನ್ನದು ಹೇಳುವಂತ ಭಾವ ನನ್ನ ಮನಸ್ಸಿನಲ್ಲಿ ಬಂದಿದೆ ಆತ್ಮೀಯರೇ, ಅಲ್ವಾ? ನಾವು ಬೇರೆಯವ್ರಿಗೆ ಇಂಜೆಕ್ಷನ್ ಕೊಟ್ರೆ ನಮ್ಗೆ ಏನು ಆಗೋದಿಲ್ಲ. ನಮ್ಮವ್ರಿಗೆ ಇಂಜೆಕ್ಷನ್ ಕೊಟ್ರೆ ಅವ್ರು ಅಯ್ಯೋ ಅಂತಂದು ಅವ್ರಿಗಿಂತ ಹೆಚ್ಚಿಗೆ ನಮ್ಗೆ ನೋವು ಬರ್ತದೆ, ಅಲ್ವಾ? ಅದಕ್ಕೆ ಬಾಬಾ ಹತ್ರ ಕಾರಣ ಏನು? ನನ್ನತನ. ಅವರು ನನ್ನವರು ಅಂತ ನನ್ನ ಮನಸ್ಸಿನಲ್ಲಿ ನಾನು ಅದನ್ನು ಸ್ವೀಕಾರ ಮಾಡಿದ್ದೀನಿ, ಮಮತ್ವಂ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಮಮತ್ವಂ ಅಂತಂದ್ರೆ ಈ ಪ್ರಪಂಚದಲ್ಲಿ ನಿಮ್ಮವರು ಯಾರೂ ಇಲ್ಲ, ಇವನ್ ಪರಮಾತ್ಮನೂ ಕೂಡ ನಿಮ್ಮವರು ಅಲ್ಲ. ಅಲ್ಲ. ಯಾಕಂದ್ರೆ ಅವ್ರು ಸಪರೇಟ್ ಆದ ಶಕ್ತಿ, ಅವ್ರದೇ ಒಂದು ಪಾತ್ರ ಇದೆ, ಅವ್ರದೇ ಒಂದು ಕರ್ತವ್ಯ ಇದೆ. ಓಕೆನಾ? ಅವರು ಕೂಡ ನನ್ನವರು ಅಲ್ಲ. ನಾನು ಯಾರು? ಆತ್ಮ. ಹೇಗಿದೆಯೋ ಹಾಗೆ ಇರು, ಹೇಗಿದೆಯೋ ಹಾಗೆ ಇರು. ನೀನು ಒಂದು ಸಾಧನವಾಗಿ ಒಳ್ಳೆಯದನ್ನ ತೆಗೆದುಕೊಂಡು ಒಳ್ಳೆಯದನ್ನ ಕೊಡು. ಏನ್ ಮಾಡು? ಜ್ಞಾನಿಯಾಗಿ, ಅನುಭವಿಯಾಗಿ. ಯಾಕೆಂದ್ರೆ ಈ ಪ್ರಪಂಚದಲ್ಲಿ ಸಂಗಮಯುಗದಲ್ಲಿ ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎರಡು ಗೊತ್ತು ತಾನೆ ನಿಮ್ಗೆ? ಒಳ್ಳೇದು ಯಾವ್ದು ಕೆಟ್ಟದ್ದು ಯಾವ್ದು ಅಂತ ಗೊತ್ತು ತಾನೆ? ಅದಕ್ಕೆ ಬಾಬಾ ಹೇಳ್ತಾರೆ, ಆತ್ಮದಲ್ಲಿ ಮೂಲ ಒರಿಜಿನಲ್ ಸಂಸ್ಕಾರನೂ ಇದೆ, ಕೆಟ್ಟ ಕಲಿಯುಗದ ಸಂಸ್ಕಾರನೂ ಇದೆ. ನೀವು ಯಾವ್ದನ್ನ ನೋಡ್ಬೇಕು? ಒಳ್ಳೆ ಸಂಸ್ಕಾರ. ಒರಿಜಿನಲ್ ಸಂಸ್ಕಾರವನ್ನ ಮಾತ್ರ ನೋಡಿ, ಒಳ್ಳೇದನ್ನ ತೆಗೆದುಕೊಳ್ಳಿ, ಒಳ್ಳೇದನ್ನ ಮಾತ್ರ ನೀವು ಕೊಡಬೇಕೇ ಹೊರತು ಕೆಟ್ಟದನ್ನ ತೆಗೆದುಕೊಳ್ಬಾರ್ದು. ಕೆಟ್ಟದು ನನ್ನದು ಅಂತಾನು ಕೂಡ ಹೇಳಬಾರ್ದು. ಅದನ್ನು ಜೋಪಾನವಾಗಿ ಕೂಡ ಏನ್ ಮಾಡಬಾರ್ದು? ಇಟ್ಟುಕೊಂಡ್ರೆ ನಿಮಗೆ ಭಾರ ಆಗತ್ತೆ, ಅದು ನಿಮ್ಮ ಜೀವನದಲ್ಲಿ ದುಃಖ ಕೊಡತ್ತೆ. ಅದಕ್ಕಾಗಿ ಅಪನೇಕೋ ಆತ್ಮ ಸಮಚನ ಅಂತಂದ್ರೆ ಏನು? ಒಂದು ನಿರಾಕಾರ ಶಕ್ತಿಯಾಗಿ ನೀನೇನು ಕರ್ಮವನ್ನ ಮಾಡಬೇಕು ಅದನ್ನ ಮಾಡ್ತಾ ಹೋಗು. ಆದರೆ ಮಗು, ಈ ಪ್ರಪಂಚದಲ್ಲಿ ನಿನ್ನದು ಹೇಳುವಂಥದ್ದು ಯಾವುದು ಇಲ್ಲ ಅಣ್ಣೋರೆ. ಮಕ್ಕಳಿಗೆ ನಾನು ಜನ್ಮ ಕೊಟ್ಟಿದ್ದೇನೆ, ದೊಡ್ಡವರು ಆದ್ಮೇಲೆ ನನಗೆ ಸಾಕ್ತಾರೆ. ಆಯಾನ ಅವರು ನಿಮ್ಮ ಹತ್ರ ಬಂದಿದ್ದಾರೆ, ಹಳೆ ಜನ್ಮದ ಸಾಲ ಇದೆ, ನಿಮ್ಮ ಹತ್ರ ತಗೊಳ್ತಾ ಇದ್ದಾರೆ, ವಿಷಯ ಮುಗೀತು. ಸರಿ, ನೀವೇನಂದ್ರೆ ಆ ಜನ್ಮದಲ್ಲಿ ಒಳ್ಳೇದನ್ನ ಕೊಟ್ಟಿದ್ದಿದ್ರೆ ಅವರು ಏನ್ ಮಾಡ್ತಾರೆ? ರಿಟರ್ನ್ ಕೊಡ್ತಾರೆ. ನಾವು ಕೆಟ್ಟದನ್ನ ಕೊಟ್ಟಿದ್ದಿದ್ರೆ ಅವ್ರಿಂದ ರಿಟರ್ನ್ ಅದೇನೆ ಬರುತ್ತಲ್ವ? ಅದಕ್ಕಾಗಿ ಯಾರಿಂದ ಯಾವುದನ್ನು ನಿರೀಕ್ಷೆ ಮಾಡಬೇಡ. ನಿನ್ನ ಕರ್ಮವನ್ನ, ನಿನ್ನ ಕರ್ತವ್ಯವನ್ನ ನೀನು ಮಾಡ್ತಾ ಹೋಗು. ಬಂದಾಗೂ ಒಬ್ಬನೇ ಬರೋದು, ಹೋಗ್ಬೇಕಾದ್ರೂ ಹೋಗ್ಬೇಕಾಗ್ತದೆ. ಜೊತೆಯಲ್ಲಿ ನಮ್ಮ ಜೊತೆಲಿ ಯಾರ್ಯಾರು ನನ್ನವರು ಅಂತ ಹೇಳ್ತಾರಲ್ಲ, ಅದೆಲ್ಲ ನಾಟಕ, ಅಜ್ಞಾನ, ಬೂಟಾಟಿಕೆ, ತೋರಿಕೆ ಹೊರತು ಅದ್ಯಾವುದು ಸತ್ಯ
ಅಲ್ಲ. ವರ್ತಮಾನ ಸಮಯದಲ್ಲಿ ಪ್ರಪಂಚವನ್ನ ನೋಡಿ ಆತ್ಮೀಯರೇ, ನಿಮ್ಮ ಜೊತೆಲಿ ಯಾರು ಇರ್ತಾರಲ್ಲ ಅವರಿಗೆ ನಿಮ್ಮ ಕೆಲಸ ಆಗ್ಬೇಕು ಅಂತಂದ್ರೆ ಜೇನ್ನೋಣ ಬಂದಾಗ ಜೋರಾಗಿ ಓಡ್ ಬರ್ತಾರೆ. ಮಕರವನ್ನ ಹೊಡ್ಕೊಂಡು ಹೇಗೆ ಬರ್ತದ ಹಂಗೆ ಓಡ್ ಬರ್ತಾರೆ. ಸರಿ, ಕೆಲಸ ಆದ್ಮೇಲೆ ಕೆಲಸ ಆದ್ಮೇಲೆ ಬಾಯ್ ಬಾಯ್. ಕಬ್ಬಿನ ಸಿಪ್ಪೆಯನ್ನ ಬಾಯಲ್ಲಿ ಹಾಕಿ ಎಲ್ಲ ರಸ ತೆಗೆದಾದ್ಮೇಲೆ ಆ ಸಿಪ್ಪೆಯನ್ನು ತೆಗೆದು ಏನ್ ಮಾಡ್ತಾರೆ? ಹಾಗೆ ನಮ್ಮನ್ನು ಕೂಡ ಏನ್ ಮಾಡ್ಬಿಡ್ತಾರೆ? ಹೌದು ಅಲ್ವೋ? ಯಾವ ಸಂಬಂಧ ಬೇಕಾದ್ರೂ ನೋಡಿ. ಈಗ ನಾವೂನು ಕೂಡ ನೋಡಿ, ಯಾವ್ದಾರ ವಸ್ತು ಬೇಕಾದ್ರೆ ಉಪಯೋಗ ಮಾಡಿದ್ವಿ ಅಲ್ಲ, ಉಪಯೋಗ ಕೆಲಸ ಮುಗಿತು ಅಂದಾಗ ಏನ್ ಮಾಡ್ಬಿಡ್ತೀವಿ? ಹಾಗೆ ಸಂಬಂಧಗಳು, ವಿಷಯಗಳು ಎಲ್ಲ ಹಾಗೆ ಆಗಿದೆ. ಆದ್ರೆ ಪರಮಾತ್ಮ ನೋಡಿ, ಈಗ ಹೇಳಿ, ನಾವೆಲ್ಲ ಇವತ್ತು ಪ್ರಪಂಚದಲ್ಲಿ ಇದ್ದೀವಲ್ಲ, ಭಗವಂತ ನಮ್ಮನ್ನು ಕಳಿಸ್ಬೇಕಾದ್ರೆ ಎಷ್ಟು ಶುದ್ಧ ಮಾಡಿ, ಪವಿತ್ರ ಮಾಡಿ, ಯೋಗ್ಯ ಮಾಡಿ ಕಳಿಸಿದ್ರಲ್ವಾ? ಕಳಿಸಿದ್ರೋ ಇಲ್ವೋ? ಇವಾಗ ನಾವ್ ಹೆಂಗಾಗಿದ್ದೀವಿ? ಕೊಳಕಾಗಿ ಧೂಳು ತುಂಬಿಕೊಂಡು ಕೆಸರು ಮಾಡ್ಕೊಳ್ಲಿಕ್ಕೆ ಆಗುವುದಿಲ್ಲ. ಅಷ್ಟು ಗಬ್ಬು ನಾತ ಅಂತ ಹೇಳ್ತಾರೆ, ಗಟಾರ ಅಂತ ಹೇಳ್ತಾರೆ, ಕೊಳಚೆ ಅಂತ ಹೇಳ್ತಾರೆ. ಎಷ್ಟು ಸಾಧ್ಯ ಆಗತ್ತೆ ಅಷ್ಟೇನ್ ಮಾಡ್ಕೊಂಡ್ಬಿಟ್ಟಿದೀವಿ ಅಲ್ವಾ? ಬೆಳಿಗ್ಗೆ ಕ್ಲೀನ್ ಮಾಡಿ ವೈಟ್ ಬಟ್ಟೆ ಹಾಕೊಂಡು ನಿಮ್ಮ ಮಗು ಕಳಿಸಿದ್ರೆ ಬರಬೇಕಾದ್ರೆ ಕಪ್ಪಾಗ್ಬಿಟ್ಟು ಬಂದ್ರೆ ತಾಯಿಯಾಗಿ ನೀವೇನ್ ಮಾಡ್ತೀರಿ? ಎರಡು ಬಿಡ್ತಾರೆ. ಮೊದ್ಲು ಎರಡು ಬಿಡ್ತೀವಿ, ರಪ್ಪ ಅಂತ ಬಿಡ್ತೀವಿ. ಬೆಳಿಗ್ಗೆ ನೀನು ಬೆನ್ನು ಉಜ್ಜಿಲಿಕ್ಕೆ ಎಮ್ಮೆ ಬೆನ್ನು ತಿಕ್ಕದಂಗ್ ಏನ್ ಮಾಡಿದ್ದೇನೆ, ಉಜ್ಜಿ ಬಿಟ್ಟು ಕಳ್ಸಿದ್ದೇನೆ. ಆ ಬಟ್ಟೆ ಕ್ಲೀನ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಪಡ್ಬೋದು ನನಗೆ ಗೊತ್ತು. ಹೀಗೆ ಮಲಿನ ಮಾಡ್ಕೊಂಡ್ ಬಂದಿದ್ಯಾ ಅಂತ ಏನ್ ಮಾಡ್ತೀವಿ ನಾವು? ಎರಡು ಬಿಡ್ತಾರೆ. ಒಂದೇ ಒಂದು ದಿನಕ್ಕೆ ಅವನು ಮಾಡಿರುವಂತ ಕೊಳೆಯನ್ನು ನೋಡ್ಕೊಂಡು ಎರಡು ಬಾರಿಸ್ತೀವಿ. 5,000 ವರ್ಷ ಕೊಳೆ ಮಾಡ್ಕೊಂಡು ಅವನು ಎದುರುಗಡೆ ನಿಂತ್ಕೊಂಡಾಗ ಬಾಬಾ ಏನ್ ಹೇಳ್ತಾರೆ? ಮೀಠೆ ಬಚ್ಚೆ, ಪ್ಯಾರೆ ಬಚ್ಚೆ, ಆಜಾವೋನಾ, ಗೋಧುಮೆ ಆವೋನಾ ಹೇಳ್ತಾರೋ ಹೇಳಲ್ವೋ? ಅಣ್ಣೋರೆ ಪತಿ ಬೈದ್ಬಿಟ್ರು, ಅವ್ರು 2 ನಿಮಿಷ ಬರ್ದ, ನಾನು 5 ನಿಮಿಷ ಬೈದ್ಬಿಟ್ಟೆ. ಯಾಕೆ? ನಾನ್ ದೇವಿ ಅಲ್ವಾ? ಇದು ನಮ್ಮ ಮನೋಭಾವ. ನಾವು ಯಾವ್ದೊಂದು ಇಟ್ಕೊಳ್ಳಲ್ಲಪ್ಪ, ವಾಪಸ್ ಇಂಟ್ರೆಸ್ಟ್ ಸೇರ್ಬಿಟ್ಟು ಕೊಟ್ಬಿಡ್ತೀವಿ ದೇವತೆಗಳು. ನಾವು ಒಳ್ಳೆಯದನ್ನ ಕೊಡಿ, ಕೆಟ್ಟದನ್ನಲ್ಲ. ಹೇಗೆ ಬಾಬಾ ಹೇಳ್ತಾರೆ, ಮಮತ್ವಂ ಅಂತಂದ್ರೆ ಏನು? ವಿಕಾರಗಳನ್ನ, ದುಷ್ಟತನವನ್ನ, ಅಜ್ಞಾನವನ್ನ, ದುಃಖ ಕೊಡುವಂತಹ ವಿಷಯಗಳಲ್ಲಿ ಅಧಿಕಾರ ಬೇಡ, ನನ್ನದು ಹೇಳುದು ಭಾವ ಬೇಡ. ಇವತ್ತು ತಮ್ಗೆ ಗೊತ್ತು, ಸರಾಯಿ ಆಗ್ಲಿ ಅಥವಾ ಈ ನಾನ್ ವೆಜ್ ಆಗ್ಲಿ, ಗುಟ್ಕಗಳನ್ನ ತಿಂದ್ರೆ ಆರೋಗ್ಯ ಒಳ್ಳೇದಾಗತ್ತೋ ಕೆಟ್ಟದಾಗತ್ತೋ? ಅದನ್ನ ಯಾರು ಅನುಭವಿಸ್ಬೇಕು? ಹಾಗಿದ್ರೆ ಆತ್ಮೀಯರೇ, ನಾವು ಇವತ್ತು ಆತ್ಮಕ್ಕೆ ಒಳ್ಳೆ ಭೋಜನ ಕೊಡ್ತಿದ್ದೇವೋ ಕೆಟ್ಟ ಭೋಜನ ಕೊಡ್ತಿದ್ದೇವೋ? ಅವಾಗ ಆತ್ಮದ ಆರೋಗ್ಯ ಹದಗೆಡತ್ತೋ ಕೊಡಲ್ವೋ? ಒಳ್ಳೆ ಆಹಾರ ಕೊಡಬೇಕೋ ಬೇಡವೋ? ನಮ್ಗೆ ಒಳ್ಳೆ ಆಹಾರ ತಗೊಳ್ಳಿಕ್ಕೆ ಪುರ್ಸತ್ತ ಇಲ್ಲ, ಕೆಟ್ಟ ಆಹಾರ ತಗೊಳ್ಳಿಕ್ ಬೇಕಾದಷ್ಟು ಪುರ್ಸತ್ತು. ಲೌಕಿಕದಲ್ಲಿ ನಾನು ನೋಡಿದ್ದೇನೆ, ದೇವಸ್ಥಾನದ ಪೂಜೆ ಊಟಕ್ಕಂದ್ರೆ ಯಾರೂ ಬರೋದಿಲ್ಲ ಪ್ರಸಾದಕ್ಕೆ. ಸರಿ, ಅದೇ ಮದ್ವೆ ಮರುದಿವ್ಸ ನಾನ್ ವೆಜ್ ಊಟ ಇದೆ ಅಂತ ತಿಳ್ಕೊಳ್ಳಿ, ಬೆಂಗಳೂರಿನಲ್ಲೆಲ್ಲ ಮಾಡ್ತಾರೆ. ಮದ್ವೆ ಆದ್ಮೇಲೆ ಏನು ಜನ ಬರ್ತಾರೆ, ಎಷ್ಟು ದೂರದಿಂದ ಬರ್ತಾರೆ. ಯಾಕೆ? ಜನರಿಗೆ ಆ ರೀತಿ ಆಸಕ್ತಿ, ಆ ರೀತಿ ಸಂಸ್ಕಾರ ತುಂಬಿದೆ ಆದ್ಮೇಲೆ. ಇವತ್ತು ಕೂಡ ನಮ್ಮ ವೈಯಕ್ತಿಕ ಜೀವನವನ್ನು ನೋಡಿದಾಗ ಭಗವಂತನ ನೆನಪು ಮಾಡ್ಲಿಕ್ಕೆ, ಈಶ್ವರಿ ಜ್ಞಾನವನ್ನ ಕೇಳಲಿಕ್ಕೆ ನಮ್ಮ ಮನಸ್ಸು ಎಷ್ಟು ಬೇಗ ಓಡ್ ಬರ್ತದೆ. ನಿಮ್ಮನ್ನ ನೀವು ಕೇಳ್ಕೊಳ್ಳಿ, ಬೇರೆಯವ್ರನ್ನ ಬೇಡ. ಕೇಳೋಣ, ನೋಡೋಣ. ಕ್ಲಾಸ್ ಅಲ್ವಾ, ಯೋಗೇಶನ ಮೂಲಕ ಬಾಬಾ ಮಾಡಿದ್ರೆ ರೆಕಾರ್ಡೆಡ್ ಸಿಗ್ತದೆ. ಟೈಮ್ ಸಿಗದಾಗ ಕೇಳೋಣ ಬಿಡಿ, ಏನಿದೆ ಅದ್ರಲ್ಲಿ ಅರ್ಜೆಂಟು, ಅಮೃತ ವೇಳೆ ಮಾಡ್ಬಿಟ್ಟು ಸುಸ್ತಾಗ್ಬಿಟ್ಟು ನಿದ್ರೆ ಮಾಡ್ಕೊಂಡ್ಬಿಡ. ಇದು ನಮ್ಮ ಮನೋಸ್ಥಿತಿ ಅಲ್ವಾ? ಆದ್ರೆ ಯಾರು ದುಃಖವನ್ನ ಕೊಡ್ತಾರೋ, ಕಷ್ಟವನ್ನ ಕೊಡ್ತಾರೋ, ಪತಿ ಹತ್ರ ಹೋಗ್ಬಿಟ್ಟು ಊಟ ಮಾಡೋದೇನು, ಬಡಿಸೋದೇನು, ಅವ್ರದ್ದು ಚೆನ್ನಾಗಿ ಬಯಸ್ಕೊಳ್ಳೋದೇನು, ಅದಕ್ಕೆ ಓಡೋಗ್ತೀವಿ ವಿಕರ್ಮ ಆಗುವಂತ ಲೆಕ್ಕಾಚಾರದಲ್ಲಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಯಾವುದು ನಿನ್ನದು ಅಲ್ವೋ ಅದರಲ್ಲಿ ನಿನ್ನ ಮಾಲೀಕತನವನ್ನ ತೋರಿಸುವಂಥದ್ದು ಜ್ಞಾನನೋ ಅಜ್ಞಾನನೋ? ನನ್ನ ದುಃಖಕ್ಕೆ ಕಾರಣ ಏನು ಅಂತ ಗೊತ್ತಾಯ್ತಾ? ಓಕೆ, ಈಗ ನನ್ನದು ಹೇಳುವಂತ ಅಧಿಕಾರ ತೋರಿಸೋದ ಇದ್ದಿದ್ರೆ ಯಾರಲ್ಲಿ ತೋರಿಸು?
ಬಾಬಾರವರಲ್ಲಿ ಪರಮಾತ್ಮ ಮತ್ತು ಪರಮಾತ್ಮ ಕೊಡುವಂತ ಶಕ್ತಿಯ ಮೇಲೆ ನನ್ನತನವನ್ನ ತೋರಿಸಿದಾಗ ಅದರಿಂದ ನಿನಗೆ ಕಲ್ಯಾಣವಾಗ್ತದೆ, ಸ್ವ ಉಪಕಾರ ಆಗ್ತದೆ. ಅದನ್ನ ಬೇರೆಯವರಿಗೆ ಕೊಡು, ಅವಾಗ ಬೇರೆಯವರಿಗೂ ಕೂಡ ಒಳ್ಳೆಯದು ಆಗತ್ತೆ. ನಮ್ಮ ಮನೆಯಲ್ಲಿ ಹಣ್ಣನ್ನ ಬೆಳೆಸಿ ನಾನೇನ್ ಮಾಡ್ಬೇಕು? ಬೇರೆಯವ್ರಿಗೂ ಎಲ್ಲರೂ ಕೊಡ್ಬೇಕು. ಸರಿ, ನಾನು ಹಣ್ಣನ್ನು ಬೆಳೆಸಲ್ಲಪ್ಪ, ನಾನು ಕೋಳಿ ಬೆಳೆಸ್ತೇನೆ. ಏನ್ ಬೆಳೆಸ್ತೇನೆ? ಕೋಳಿ ಕೋಳಿ ಬೆಳೆಸ್ಬಿಟ್ಟು ನೆಂಟರನ್ನೆಲ್ಲ ಕರೆದು ಬಿಟ್ಟು ಒಂದು ದಿವಸ ಕೋಳಿ ಕುತ್ತಿಗೆ ಕೊಯ್ದು ಏನ್ ಮಾಡ್ತೇನೆ? ಚಿಕನ್ ಊಟ. ನಾನೂ ತಿಂತೇನೆ, ಮುದ್ದೆ ಹಾಕ್ಬಿಟ್ಟು ಒಳ್ಳೆ ಸಾಂಬಾರ್ ಮಾಡ್ಕೊಂಡು ತಿಂತೇನೆ. ಎಷ್ಟು ಒಳ್ಳೆ ಕೆಲಸ ಮಾಡ್ದಲ್ವಾ? ಇಲ್ಲ. ನೀವೇ ಬೆಳೆದಿದ್ದಲ್ವಾ, ದುಡ್ಡು ಕೊಟ್ಬಿಟ್ಟು ತಂದಿದ್ದಲ್ವಲ್ಲ. ಹೇಗೆ ಹಣ್ಣು ಬೆಳೆಸಿದ್ರು ಹಾಗೆ ಕೋಳಿ ಬೆಳೆಸಿದಿರಪ್ಪ, ಸಾಂಬಾರ್ ಮಾಡ್ಕೊಂಡು ಬಿಟ್ಟು ತಿಂದಿದೀವಪ್ಪ. ಸರಿ ಮಾಡಿದ್ರು ತಪ್ಪು ಮಾಡಿದ್ರು? ತಪ್ಪು ಮಾಡೋದು. ಆ ಕೋಳಿ ಸಾಯ್ಬೇಕಾದ್ರೆ ಎಷ್ಟು ಒದ್ದಾಡಿರ್ತದೆ ಯೋಚನೆ ಮಾಡಿ ಅಲ್ವಾ? ಅವರಿಗೆ ತೊಂದರೆ ಕೊಟ್ಟು ಅವರಿಗೆ ಕಷ್ಟ ಕೊಟ್ಬಿಟ್ಟು ನಾನು ನಾಲ್ಗೆ ರುಚಿಗಂತ ಊಟ ತಿಂಡಿ ಮಾಡಿದ್ರೆ ಅದು ಒಳ್ಳೇದು ಆತ್ಮೀಯರೇ? ಅದು ನನಗೆ ಕಲ್ಯಾಣವಾಗತ್ತಾ? ಬೇರೆಯವ್ರ ನಿಂದನೆ ಮಾಡಿ, ಬೇರೆಯವ್ರಿಗೆ ಬೈದು, ಅವರಿಗೆ ಕಾಲೆಳೆದು, ಅವರಿಗೆ ಮೋಸ ಮಾಡಿ ನಾನು ಚೆನ್ನಾಗಿದೆ ಅಂತ ಜೀವನವನ್ನ ಮಾಡಿದ್ರೆ ಅದು ಸರಿನಾ? ತಪ್ಪಿಲ್ಲ. ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾನೆ ಮಮತ್ವಂ ಅಂತಂದ್ರೇನು? ಯಾವುದಲ್ಲೂ ರಾಜ್ಯಭಾರವನ್ನ ತೋರಿಸಬೇಡ ಮಗು. ಈ ಪ್ರಪಂಚದಲ್ಲಿ ಯಾವುದೋ ನಿನ್ನದಲ್ಲ. ಈ ಸತ್ಯವನ್ನ ನೀನೇನ್ ಮಾಡ್ಕೋ? ಅರ್ಥ ಮಾಡಿ. ವಿಶ್ವ ಕಲ್ಯಾಣ ಮಾಡುದು ಅದು ನಿನ್ನ ಜವಾಬ್ದಾರಿ ಅಲ್ಲ. ಅದು ಯಾರ ಜವಾಬ್ದಾರಿ? ಪರಮಾತ್ಮನ ಜವಾಬ್ದಾರಿ. ಆ ಜವಾಬ್ದಾರಿ ನಿನ್ನದಲ್ಲ. ಅದನ್ನು ತಲೆ ಮೇಲೆ ಇಟ್ಕೊಳ್ಬೇಡ. ನೀನು ಕೇವಲ ಸಾಧನ ಆಗು ಅಷ್ಟೇ. ಆ ಸಾಧನದ ಫಲವನ್ನು ನಾನು ನಿಮ್ಗೆ ಏನ್ ಮಾಡ್ತೇನೆ? ಕೊಡ್ತೇನೆ. ಇದಕ್ಕೇನ್ ಹೇಳ್ತಾರೆ ಬಾಬಾ? ಮಮತ್ವಂ ಅಂತಂದ್ರೆ ಬೇರೆಯವರ ವಸ್ತು, ವ್ಯಕ್ತಿ, ವಿಷಯ, ಜ್ಞಾನವನ್ನ ನನ್ನದು ಅಂತ ನಾನು ಅಜ್ಞಾನದ ಆಧಾರದಲ್ಲಿ ತಿಳಿದುಕೊಳ್ಳುವುದು. ಅದಕ್ಕೆ ಬಾಬಾ ಹೇಳ್ತಾರೆ ಮಮತ್ವಂ. ಸರಿ, ಓಕೆ. ತತತ್ವಂ ಅಂತಂದ್ರೆ ಏನು? ಆದ್ಮೇಲೆ ಕೆಲವೊಂದ್ಸಲ ಕೆಲವೊಂದು ವಿಷಯದಲ್ಲಿ ಕೆಲವೊಂದು ಸಲಹೆ ಸೂಚನೆಗಳನ್ನ ನಾವೇನ್ ಮಾಡ್ಬೇಕಾಗ್ತದೆ? ಕೇಳಬೇಕಾಗ್ತದೆ. ಸ್ವಮತ, ಪರಮತ, ಶ್ರೀಮತದ ಅನುಸಾರದಲ್ಲಿ ಕೆಲವೊಂದ್ಸಲ ಸಲಹೆ ಸೂಚನೆ ತೆಗೆದುಕೊಳ್ಬೇಕು, ಕೆಲವೊಂದ್ಸಲ ಕೊಡ್ಲೂಬೇಕಾಗ್ತದೆ. ಕೊಟ್ಟ ಆದ ಮೇಲೆ ಯಾವುದೋ ಒಂದು ನಿರ್ಧಾರವನ್ನ ನಾವೇನ್ ಮಾಡ್ಬೇಕಾಗ್ತದೆ? ಸ್ವೀಕಾರ ಮಾಡಿಬಿಟ್ಟು ಅದರಂತೆ ನಾವು ನಡಿಬೇಕಾಗ್ತದೆ. ಅಂದ್ರೆ ತತತ್ವಂ ಅಂತಂದ್ರೆ ನೀನು ಏನ್ ಹೇಳ್ತೀಯೋ ಅದಕ್ಕೆ ಓಕೆ. ಏನ್ ಹೇಳಿ? ನೀವ್ ಏನ್ ಹೇಳ್ತಿರೋ ಅದು ಓಕೆ. ಓಕೆ, ನಾನು ಅದನ್ನ ಸ್ವೀಕಾರ ಮಾಡಿದ್ದೇನೆ. ಹಂಗಂದ್ರೆ ಏನು? ಆದ್ಮೇಲೆ ನಮ್ಮ ಜೀವನದಲ್ಲೂ ಕೂಡ ಎಷ್ಟು ಸಮಸ್ಯೆಗಳು ಬರ್ತವೆ. ಸಂಬಂಧಪಟ್ಟಂತ ವ್ಯಕ್ತಿಗಳ ಹತ್ರ ಹೋಗ್ತೀವಿ, ಡಾಕ್ಟರ್ ಹತ್ರ ಹೋಗ್ತೀವಿ. ಡಾಕ್ಟರ್ ನಂಗೆ ಹಿಂಗ ಆಗಿದೆ. ನಮ್ದೊಂದು ಅಸಂಪ್ಷನ್ ಇರ್ತದೆ. ಏನಂತ? ಈ ಕಾರಣದಿಂದ ಹಿಂಗಾಗಿರ್ಬೋದು, ಈ ಕಾರಣದಿಂದ ಹಿಂಗಾಗಿರ್ಬೋದು ಅಂತ. ಅದೆಲ್ಲ ಒಂದು ಡಾಕ್ಟರ್ ಹತ್ರ ಹೇಳಿರ್ತೀವಿ. ಓಕೆ, ಎಲ್ಲ ಹೇಳಿದ ಮೇಲೆ ಡಾಕ್ಟರ್ ಒಂದು ಡಿಸೈಡ್ ಮಾಡ್ತಾರೆ. ಇನ್ ಕೆಲವೊಂದ್ಸಲ ಡಾಕ್ಟರ್ ಹೇಳ್ತಾರೆ, ಡಾಕ್ಟರ್ ನಾನು ನೀವು ಅಂತ, ಅಲ್ವಾ? ಫೈನಲಿ ನಾನು ಏನ್ ಹೇಳಿದ್ರು ಕೂಡ ನೀವೇನು ಮೆಡಿಸಿನ್ ಕೊಡ್ತೀರೋ, ನೀವೇನು ಪಥ್ಯವನ್ನ ಹೇಳ್ತಿರೋ ಅದನ್ನ ನಾನು ಸ್ವೀಕಾರ ಮಾಡ್ತೇನೆ. ಹಾಗೆ ಇಲ್ಲಿ ತತತ್ವಂ ಅಂತಂದ್ರೆ ಆದ್ಮೇಲೆ ಪರಮ ಸತ್ಯ ಅಂತ ಹೇಳ್ತಾರೆ. ಅಂದ್ರೆ ನಾವು ತಂದೆಯ ಎದುರುಗಡೆ ಏನೇ ಹೇಳಿದ್ರು ಕೂಡ ಭಗವಂತ ಹೇಳಿರೋದನ್ನ ನಾವೇನ್ ಮಾಡ್ಕೊಳ್ಬೇಕು? ಒಪ್ಪಿಕೊಳ್ಳಬೇಕು. ತತತ್ವಂ, ನೀನ್ ಹೇಳಿದ್ರೆ ನಾನು ಒಪ್ಕೊಳ್ತೇನಪ್ಪ. ಇನ್ನೊಂದೊಂದು ಸಮಸ್ಯೆ ಇದೆ, ನಾನು ಬಾಬನ ಎದುರುಗಡೆ ಹೇಳ್ತೇನೆ, ಬಾಬಾ ನೋಡು ಈಗೀಗ ಸಮಸ್ಯೆ, ನನ್ನ ಹತ್ರ ಇಷ್ಟು ಆಪ್ಷನ್ಗಳಿದ್ದಾವೆ, ಪರಿಹಾರಗಳಿದ್ದಾವೆ, ನನ್ನ ಹತ್ರ ಇರೋದನ್ನ ನಾನು ಹೇಳಿದ್ದೇನೆ. ಹಾಗಂತ ನೀವು ಅದನ್ನೇ ನನಗೆ ಹೇಳಬೇಕು, ಪರಿಹಾರ ಹೇಳಬೇಕು ಅಂತಲ್ಲ. ಅದ ಬಿಟ್ಟು ಬೇರೆದು ಹೇಳಿದ್ರು ಕೂಡ ಅದಕ್ಕೆ ನನಗೆ ಒಪ್ಪಿಗೆ ಇದೆ, ಅದರಂತೆ ನಾನು ನಡೀತೇನೆ, ನಾನು ಅದನ್ನ ಸ್ವೀಕಾರ ಮಾಡ್ತೇನೆ. ಯಾವಾಗ ಸ್ವೀಕಾರ ಮಾಡ್ತೀವಿ? ಯಾವಾಗ ಸ್ವೀಕಾರ ಮಾಡ್ತೀವಿ? ಈ ಮೊದಲು ನಮ್ಮ ಸಮಸ್ಯೆನ ಪರಮಾತ್ಮನ ಎದುರುಗಡೆಗಿಟ್ಟಾಗ, ನಮ್ಮ ಎಲ್ಲ ಆಯ್ಕೆಗಳನ್ನು ಅವರ ಎದುರುಗಡೆಗಿಟ್ಟಾಗ, ಆ ಆಯ್ಕೆಗಳನ್ನ ಬಿಟ್ಟು ಬಾಬಾ ಬೇರೆ ಆಯ್ಕೆಗಳನ್ನ ನಮಗೆ ಕೊಟ್ಟಾಗ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಕೆ ಮಾಡಿಕೊಂಡಾಗ, ಅದರಲ್ಲಿ ನನಗೆ ಸಫಲತೆ ಸಿಕ್ಕಿದಾಗ ನನಗೆ ಬಾಬನ ಮೇಲೆ ಏನ್ ಬರ್ತದೆ? ನಂಬಿಕೆ ಬರ್ತದೆ. ನಂಬಿಕೆ ಬರ್ತದೆ.
ಆದ್ಮೇಲೆ ನೋಡಿ, ನಮ್ಮ ಜೀವನದಲ್ಲಿ ಎಷ್ಟೋ ಸಲ ನಾವು ತಪ್ಪು ಮಾಡಿರ್ತೀವೋ ಮಾಡಿರಲ್ವೋ? ಮಾಡಿರ್ತೀವಿ. ಮಾಡಿರ್ತೀವೋ ಮಾಡಿರಲ್ವೋ? ಮಾಡಿರ್ತೀವಿ. ಮಾಡಿರ್ತೀವೋ ಮಾಡಿರಲ್ವೋ? ಮಾಡಿರ್ತೀವಿ. ನಾವು ಮಾಡಿದ್ವಿ ಸರಿ ಅಂತ ಪ್ರೂಫ್ ಮಾಡ್ತೀವೋ ಮಾಡಲ್ವೋ? ಮಾಡ್ತೇವೆ. ಸರಿ. ನೆಕ್ಸ್ಟ್ ಡೇ ಮುರಳಿಯಲ್ಲಿ ಸರಿಯಾಗಿ ಬಾಬಾ ಹೇಳ್ತಾರೆ. ಹಾ, ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ನೀನು ಮಾಡಿದ ತಪ್ಪು ಏನು, ಎಲ್ಲಿ ತಪ್ಪಾಗಿದೆ, ಯಾಕಾಗಿದೆ, ಹೀಗಾಗಿದೆ, ಅದನ್ನ ಹೇಗೆ ಸರಿ ಮಾಡಬೇಕು ಅಂತ ಬಾಬಾ ಹೇಳ್ತಾರೋ ಹೇಳಲ್ವೋ? ಹೇಳ್ತಾರೆ. ಅದನ್ನ ಒಪ್ಕೊಳಲ್ವೋ? ಒಪ್ಕೊಂತೀವಿ. ಅದಕ್ಕೆ ತತ್ವಂ ಅಂತ ಹೇಳ್ತಾರೆ. ಅರ್ಥ ಆಯ್ತೇನು ಅಂತ? ನಮ್ಮ ಸಮಸ್ಯೆಗಳಿಗೆ ಏನಿದೆ ಅದನ್ನು ಕೂಡ ನಾವು ಸಂಗಮ ಯುಗದಲ್ಲಿ ಮಾಡ್ಬೇಕಲ್ವಾ? ಯಾಕಂದ್ರೆ ನಮ್ಮ ಹತ್ರ ಏನಿಲ್ಲ, ಶ್ರೀಮತ ಇಲ್ಲ. ಈಗ ನಾವೇನೇ ಮನೇಲಿ ಜಗಳ ಮಾಡಿದ್ರು ಕೂಡ ಕೋರ್ಟಿಗೆ ಹೋದಾಗ ನ್ಯಾಯಾಧೀಶರು ಹೇಳಿದಾಗ ನಾವೇನ್ ಮಾಡ್ಬೇಕಾಗ್ತದೆ? ನ್ಯಾಯಾಧೀಶರ ಮಾತನ್ನು ಕೇಳಬೇಕು ಕೇಳಬಾರ್ದು? ಕೇಳಬೇಕು ಕೇಳಬಾರ್ದು? ಕೇಳಬೇಕು ಕೇಳಬಾರ್ದು? ಮೊದ್ಲಿನವರೆಗೆ ಕೇಳಬೇಕಿತ್ತು. ಅದು ನಿನ್ನೆ ಮೊನ್ನೆ ಎಲ್ಲ ನ್ಯಾಯಾಧೀಶರು ಲಂಚ ತಗೊಳ್ತಾರೆ ಅಂತ ನ್ಯೂಸ್ ಅಲ್ಲಿ ಬರ್ತಾ ಇದೆ ಅಲ್ವಾ? ಅವಾಗ ಇವಾಗ ಯೋಚನೆ ಮಾಡ್ಬೇಕಾಗಿದೆ ಏನಂತ ಕೇಳಬೇಕು. ಕೇಳಬಾರ್ದು. ಯಾಕಂದ್ರೆ ಅದು ಲಂಚ ತಗೊಂಡು ನ್ಯಾಯವನ್ನ ಹೇಳಿದಾಗ ಅದು ಸರಿ ಇರ್ಲಿಕ್ಕೆ ಸಾಧ್ಯ ಇಲ್ವಲ್ಲ. ಯಾರ್ದೋ ಒಬ್ಬರದ್ದು ಫೇವರ್ ಮಾಡ್ದಂಗ ಆಯ್ತಲ್ವಾ? ಅದ್ ಹೆಂಗ್ ಸರಿ ಇರ್ತದೆ ಹಾಗಿದ್ರೆ? ಕರೆಕ್ಟ್. ಅದಂಗ ನಾವ್ ಕೇಳ್ಲಿಕ್ಕೆ ಆಗತ್ತೆ? ಯಾವುದೋ ಮನುಷ್ಯಾತ್ಮರ ಹತ್ರ ನಾವು ಸಲಹೆ ಸೂಚನೆ ಕೇಳಿದಾಗ ಅವನಲ್ಲಿ ಯಾವುದೋ ಒಂದು ಸ್ವಾರ್ಥ ಇರ್ತದೆ. ಅದರ ಪ್ರಕಾರ ಅವನೇನ್ ಮಾಡ್ತಾರೆ, ನಮ್ಗೆ ಸಲಹೆ ಸೂಚನೆಯನ್ನು ಕೊಡ್ತಾರೆ. ಅದನ್ನ ನಾವ್ ಹೆಂಗ್ ಸ್ವೀಕಾರ ಮಾಡ್ಲಿಕ್ಕೆ ಆಗತ್ತೆ? ಹಾಗಿದ್ರೆ ಯಾವ್ದನ್ನ ಸ್ವೀಕಾರ ಮಾಡೋಣ? ಭಗವಂತ ಏನ್ ಹೇಳ್ತಾರೆ, ಯಾವ್ದು ಸತ್ಯ ಇದೆಯೋ, ಪರಮಾತ್ಮನಿಂದ ಏನು ಬಂದಿದೆಯೋ ಪರಮ ಸತ್ಯ. ತತತ್ವಂ ಅಂತಂದ್ರೆ ಪರಮ ಸತ್ಯ, ಹೌದಲ್ವಾ? ನಾವು ಆತ್ಮ ಅಂತ ಹೇಳಿದ್ಯಾರು? ಪರಮಾತ್ಮ, ಹೌದಲ್ವೋ? ನಿನ್ನತ್ರ ಏನೂ ಇಲ್ಲ ಅಂತ ಹೇಳಿದ್ಯಾರು? ಪರಮಾತ್ಮ. ಪರಮಧಾಮ ನಿವಾಸಿ ಅಂತ ಹೇಳಿದ್ಯಾರು? ಪರಮಾತ್ಮ. 5,000 ವರ್ಷ ನಾಟಕ ಜ್ಞಾನ ಹೇಳಿದ್ಯಾರು? ಪರಮಾತ್ಮ. ಅಂದ್ಮೇಲೆ ಯಾರ ಮಾತನ್ನು ಒಪ್ಪಬೇಕು ನಾನು? ಅದು ಲೌಕಿಕ ವಿಷಯ ಇರ್ಬೋದು, ಅಲೌಕಿಕ ವಿಷಯ ಇರ್ಬೋದು, ಸಮಸ್ಯೆಗಳಿರ್ಬೋದು, ಆಫೀಸಿಗೆ ಸಂಬಂಧಪಟ್ಟಿದ್ದಿರ್ಬೋದು, ಬಿಸ್ನೆಸ್ ಸಂಬಂಧಪಟ್ಟಿದ್ದಿರ್ಬೋದು, ಶಾರೀರಿಕ ಆರೋಗ್ಯ ಏನೇ ಇದ್ರೂ ಕೂಡ ನೋಡಪ್ಪ, ನಿನ್ನ ಎದುರುಗಡೆ ಬಂದಿದ್ದೇನೆ, ನೀನು ಏನ್ ಹೇಳ್ತೀಯೋ ಅದಕ್ಕೆ ನನಗೆ ಓಕೆ, ಎಸ್ ಅಂತ ಹೇಳಿ ಅವನಿಗೆ ಆ ಸಮಸ್ಯೆಯನ್ನು ಒಪ್ಪಿಸಿ ಅದರಂತೆ ನಾವು ಜೀವನವನ್ನು ಮಾಡಿದಾಗ ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ತತತ್ವಂ. ಅದಕ್ಕೆ ಬಾಬಾ ಏನ್ ಹೇಳ್ತಾರೆ? ಇಲ್ಲಿವರೆಗೆ ನೀನು ನನ್ನ ತನು, ನನ್ನ ಮನ, ನನ್ನ ಧನ, ನನ್ನ ಜೀವನ, ನನ್ನ ಮಕ್ಕಳು, ನನ್ನ ಕುಟುಂಬ, ನನ್ನ ಜವಾಬ್ದಾರಿ ಅಂತ ಹೇಳ್ತೀಯಲ್ಲ, ಅದನ್ನೆಲ್ಲವನ್ನ ಏನ್ ಮಾಡು, ನನಗೆ ಒಪ್ಪಿಸ್ಬಿಡು. ಯಾರಿಗೆ ಒಪ್ಪಿಸ್ಬಿಡ್ಬೇಕಂತೆ? ತನು, ಮನ, ಧನ, ಜೀವನ ಎಲ್ಲವನ್ನ ಯಾರಿಗೆ ಒಪ್ಪಿಸ್ಬೇಕು? ಒಪ್ಪಿಸ್ಬಿಟ್ಟು ಇಲ್ಲ, ನಾನು ಹೇಳ್ದಂಗೆ ಕೇಳಬೇಕು. ಹಂಗಂದ್ರೆ ಅನ್ನೋರು ಸ್ವಲ್ಪ ಉದಾಹರಣೆ ಕೊಡಿ. ಸರಿ. ಒಂದು ಊರಿನಲ್ಲಿ ಒಬ್ಳು ಹುಡುಗಿ ಇರ್ತಾರೆ. ಹುಡುಗಿ ಅಂತಾರೆ ಮದುವೆ ಆಗುವಂತ ಮೊದಲಿನ ಒಂದು ಯುವತಿ. ಸರಿನಾ? ಸರಿ. ನಾನು ನಿಮ್ ಬಗ್ಗೆ ಹೇಳ್ತಾ ಇಲ್ಲ, ಒಂದು ಊರಿನ ಒಂದು ಯುವತಿಯ ಬಗ್ಗೆ ಹೇಳ್ತಿದ್ದೆ. ಸರಿನಾ? ಇವೆಲ್ಲ ತುಂಬಾ ಒಳ್ಳೆಯವರು, ನಿಮ್ ಬಗ್ಗೆ ಹೇಳ್ತಾ ಇಲ್ಲ. ಸರಿ. ಅವರು ಎಜುಕೇಶನ್ ಮಾಡ್ತಾರೆ, ಜಾಬ್ ಮಾಡ್ತಾರೆ, ಕೈಯಲ್ಲಿ ತುಂಬಾ ಹಣ ಇರ್ತದೆ. ಸರಿ. ಹಣ ಇದ್ದಾಗ ಏನಾಗತ್ತೆ ಅಂತಂದ್ರೆ, ಅವರು ಮನೆಯಲ್ಲಿ ಅಪ್ಪ ಅಮ್ಮನಿಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಾನು ಹೇಳ್ದಂಗೆ ಕೇಳಬೇಕು ಅಂತ ಬಿಟ್ಟು ಏನ್ ಮಾಡ್ತಾ ಇರ್ತಾಳೆ, ನನ್ನ ಎಜುಕೇಶನ್ ಇದೆಯಲ್ವಾ, ನನ್ನ ಹಣ ಇದೆಯಲ್ಲ, ನಿಮ್ ಮಾತು ಯಾರು ಕೇಳಬೇಕು ಅಂತ ಬಿಟ್ಟು ಯಾರ ಮಾತನ್ನು ಕೂಡ ಅವಳೇನ್ ಮಾಡೋದಿಲ್ಲ, ಕೇಳೋದು. ಯಾರು? ಯುವತಿ. ಸರಿ. ಒಂದು ದಿನ ಆ ಯುವತಿಗೆ ಮದುವೆ ಆಗ್ತದೆ. ತನಗೆ ಬೇಕಾಗಿರುವಂತ ಡ್ರೆಸ್ಸು, ತನಗೆ ಬೇಕಾಗಿರುವಂತ ಊಟ ತಿಂಡಿ, ತನಗೆ ಬೇಕಾದಂಗ ಅವ್ರ ಮನೆಯಿಂದ ಹೊರಗಡೆ ಹೋಗುದು, ಮನೆಗೆ ಬರುವುದು, ಹಿಂಗೆ ತನ್ನ ಸ್ವ ಇಚ್ಛೆ ಅಂತ ಮಾಡ್ತಾ ಇರ್ತಾಳ. ಯಾರು? ಯುವತಿ. ಒಂದಿನ ಮದುವೆ ಆಗತ್ತೆ. ಯಾರ ಜೊತೆಗೆ? ಪತಿ ಜೊತೆ. ಸರಿ. ಪತಿ ಜೊತೆಗೆ ಮದುವೆ ಆದಾಗ ಪತಿ ಮನೇಲಿ ಇರಬೇಕಾದಂತ ಸಂದರ್ಭಗಳು ಬಂದಾಗ ಆ ಪತ್ನಿ ಹೇಗಿರ್ಬೇಕು? ನೀವು ಈ ಮೊದಲು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಹೇಗೆ ಇದ್ರೂ ಕೂಡ ಈಗ ಈ ಮನೆಯಲ್ಲಿ ವಾಸವಾಗಿರುವಂತ ಕಾರಣದಿಂದ ಪತಿ ಹೇಳಿದಾಗ್ಲೇನೆ ನೀವು ಕೇಳುವಂತದ್ದು, ಅದು ನಿಮ್ಮ ಧರ್ಮ. ಹೌದಲ್ವ?
ಮೊದಲು ನೀವು ಹೌದು. ಯಾವುದೇ ಡ್ರೆಸ್ ಹಾಕೊಂಡಿರ್ಲಿ, ನೀವು ಎಷ್ಟೇ ಏನು ಮಾಡಿದ್ರು ಕೂಡ ಮದುವೆ ಆದ್ಮೇಲೆ ಅವ್ರ ಜೊತೆಗೆ ಜೀವನ ಮಾಡ್ಬೇಕು ಅಂತ ನೀವೇನ್ ಮಾಡ್ಬೇಕು? ಅವ್ರು ಹೇಳ್ದಂಗೆ ಕೇಳ್ಬೇಕು. ಓಕೆ. ಎಲ್ಲೋ ತವರು ಮನೆಗೆ ಹೋಗ್ಬೇಕು, ಇಲ್ಲೊಂದೆಲ್ಲೋ ಹೋಗ್ಬೇಕು, ಅವ್ರು ಕೇಳೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ಪತಿ ಪರಮೇಶ್ವರನ ಕೊಟ್ಟರೆ ಮಾತ್ರ ಹೋಗ್ಬೋದೇ ಹೊರತು ಇಲ್ಲ ಅಂತ ಕೊಡುವಾಗಿಲ್ಲ. ಇದು ಹಿಂದೂ ಸಂಪ್ರದಾಯ ಅಥವಾ ಭಾರತ ದೇಶದ ಒಂದು ನಿಯಮ ಕಾನೂನು. ಹೌದು ಅಲ್ವೋ? ಹೌದು. ಹೌದು. ಹಾಗೆ ಆತ್ಮೀಯರೇ, ನಾವು ಇವಾಗ ಜೀವನವನ್ನು ಯಾರ ಕೈಲಿ ಕೊಟ್ಟಿದ್ದೀವಿ? ಪರಮಾತ್ಮ. ಈ ಮೊದಲು ನೀವು ಹೆಂಗ್ ಬೇಕಾದ್ರೂ ಇದ್ರಿ, ಫ್ರೆಂಡ್ಸ್ ಗಳನ್ನ ಮಾತು ಕೇಳಿದೆ, ಅವ್ರ ಮಾತು ಕೇಳಿದೆ, ಇವ್ರ ಮಾತು ಕೇಳಿದೆ. ಈಗ ಯಾರ ಕೈಲಿ ಕೊಟ್ಟಿದ್ದೀರಿ? ಪರಮಾತ್ಮ. ನಿಮ್ ಪತಿ ಯಾರು? ಪರಮಾತ್ಮ. ಯಾರ ಜೊತೆ ಮದುವೆ ಆಗಿದ್ದೀರಿ? ಪರಮಾತ್ಮ. ಅವ್ರ ಮನೆಯಲ್ಲಿ ಇದ್ದೀರೋ ಅಥವಾ ಮೇಲ್ಗಡೆ ಬೇರೆ ಮನೆ ಮಾಡ್ಕೊಂಡಿದ್ದೀರೋ? ಅವ್ರ ಇಲ್ಲ, ಮನೆ. ಮನೆಯಲ್ಲೇ ಇದ್ದೀವಿ. ಅವ್ರ ಮನೇಲಿ ನೀವ್ ಇದ್ದೀರೋ, ನಿಮ್ ಮನೇಲಿ ಅವ್ರನ್ನ ಕರ್ಕೊಂಡ್ ಬಂದಿದ್ದೀರೋ? ಅವ್ರ ಮನೇಲಿ ನಾವಿದ್ದೀವಿ. ಅವ್ರ ಮನೆಯಲ್ಲಿ ನಿಮ್ಮ ಅವ್ರ ಮನೇಲಿ ನೀವು ಇದ್ರೆ ನೀವು ಪರಂಧಾಮದಲ್ಲಿ ಹೋಗ್ಬೇಕಾಗತ್ತೆ ಅವ್ರು ಅಲ್ವಾ? ಅವ್ರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೇಲಿ ಇಟ್ಕೊಂಡಿದೀವಿ. ಓಕೆ. ಮನೇಲಿ ಕರ್ಕೊಂಡು ಬಂದಾಗ ಅವ್ರು ನಿಮ್ ಮನೇಲಿ ಇರ್ಬೇಕು ಅಂತ ಯಾವಾಗ ಇರ್ತಾರ ನಿಮ್ ಪತಿ? ಅವ್ರ ನಾವು ಮಾತ್ ಅವ್ರ ಕೇಳಿದಾಗ. ನೀವು ಅವರ ಮಾತನ್ನ ಕೇಳಿದರೆ ಅವನು ನಿಮ್ಮ ಮನೇಲಿ ಇರ್ತಾರೆ. ಹೌದು. ಅವನೇ ಮನೆ ಕರ್ಕೊಂಡ್ ಬಂದ್ಬಿಟ್ಟು ನಾನ್ ಹೇಳ್ದಾಗ ನೀವು ಕೇಳು ಅಂತಂದ್ರೆ ಅವನು, ಕೇಳಲ್ಲ. ಯಾಕಂದ್ರೆ ಅವ್ನಿಗೆ ಬೇರೆ ಮನೆ ಇದೆ, ಅವ್ನಿಗೆ ಬೇರೆ ಕೆಲ್ಸನೂ ಇದೆ. ನಿಮ್ಗೊಬ್ಬರಿಗೆ ಅಲ್ಲ. ಹೇಗೆ ಕೃಷ್ಣನಿಗೆ 16,108 ಜನ ಇದ್ರಲ್ಲ, ನೀವಿಲ್ಲ, ಇನ್ನೊಬ್ರು ಇದ್ದಾರೆ. ಆದ್ರೆ ನಿಮ್ಗೆ ಅವರೊಬ್ಬನೇ. ಹೌದು. ಈಗ ಭಗವಂತನ ಪ್ರಶ್ನೆ ಏನು ಅಂತಂದ್ರೆ, ನನ್ನ ಜೊತೆಗೆ ಜೀವನ ಮಾಡಬೇಕು ಅಂತ ಅಂದ್ಮೇಲೆ ನಾನ್ ಹೇಳ್ದಂಗೆ ಕೇಳಬೇಕು, ಕೇಳಬಾರ್ದು? ಕೇಳ್ಬೇಕು. ಕೆಲವೊಂದು ವಿಷಯದಲ್ಲಿ ಮಾತ್ರ ಕೇಳ್ಬಿಟ್ಟು ಉಳಿದಿದ್ದ ವಿಷಯದಲ್ಲಿ ಜಗಳ ಮಾಡ್ಬೇಕಾ? ಇಲ್ಲ. ಎಲ್ಲಾ ವಿಷಯ ಕೇಳಬೇಕು ಅಂತ ಪತಿ ಮೇಲೆ ನಮ್ಗೇನ್ ಬರ್ಬೇಕು? ಭರವಸೆ. ನಂಬಿಕೆ, ವಿಶ್ವಾಸ, ನಿಶ್ಚಯ, ಎಲ್ಲದಕ್ಕಿಂತ ಮುಖ್ಯವಾಗಿ ಅನುಭವ. ಹೌದು. ಅದು ನಮ್ಮ ಜೊತೆಯಲ್ಲಿ ಇದ್ದಾಗ ಯಾವುದೇ ವಿಷಯವನ್ನ ನಾವು ಭಗವಂತನಿಗೆ ಹೇಳಿದಾಗ, ನೋಡಪ್ಪ ವಿಷಯ ಹೀಗಿದೆ, ಇದು ಕಂಡೀಷನ್ಸು, ನೀನ್ ಎದುರುಗಡೆ ಇಟ್ಟಿದ್ದೇನೆ, ನೀನ್ ಹೆಂಗ ಮಾಡ್ತೀಯೋ ಅದಕ್ಕೆ ನಂದು ಓಕೆ, ಏನಾದ್ರೂ ಮಾಡು, ಇದು ವಿಷಯ ಹೀಗಿದೆ, ಈ ಸಮಸ್ಯೆ ನೀನೇನ್ ಮಾಡ್ಬೇಕು? ಪರಿಹಾರ ಯಾರು ಮಾಡ್ಬೇಕು? ಮಾಡ್ಬೇಕು. ನೀನ್ ಹೆಂಗ್ ಓಕೆ ಅಂದ್ರು ಓಕೆ, ನಾಟ್ ಓಕೆ ಅಂದ್ರು ಓಕೆ, ಅಷ್ಟೇ. ಹೌದು. ಹೀಗೆ ನಮ್ಮ ಜೀವನವನ್ನ ನಾನು ನನ್ನತನವನ್ನ ಬಿಟ್ಟು ಭಗವಂತನಿಗೆ ಸಮರ್ಪಣೆ ಮಾಡಿ ಭಗವಂತ ಹೇಳಿರುವಂತ ರೀತಿಯಲ್ಲಿ ನಾನು ಜೀವನವನ್ನ ಮಾಡೋದಕ್ಕೆ ತತತ್ವಂ ಅಂತ ಹೇಳ್ತಾರೆ. ಈಗ ನಾವು ಮಮತ್ವಮದಲ್ಲಿ ಇರ್ಬೇಕೋ ತತತ್ವಮದಲ್ಲಿ ಇರ್ಬೇಕೋ? ತತತ್ವಂನಲ್ಲಿರ್ಬೇಕು. ಇವಾಗ ಹೆಂಗಿದ್ದೀವಿ? ಮಮತ್ವ. ಹೆಂಗಿದ್ದೀವಿ? ಮಮತ್ವ. ಶರೀರ ನಂದು, ತನು ಮನಧನನೆಂದು, ಜೀವನ ನಂದು, ನಾನು ಹೇಳ್ದಂಗೆಲ್ಲರೂ ಕೇಳಬೇಕು. ಈಗೇನ್ ಮಾಡ್ಬೇಕು? ತನು ನಿನ್ನದು, ಮನ ನಿನ್ನದು, ಎನ್ನ ಜೀವನ ಧನವು ನಿನ್ನದು, ನಾನು ನಿನ್ನವನೆಂಬ ಮಾತ್ರದ ತೃಣವು ಮಾತ್ರವೇ ನಿನ್ನದು. ನನ್ನದು. ನನ್ನದು. ನನ್ನ ನೀನು ಉಪಯೋಗ ಮಾಡ್ಕೊಳ್ತಿದ್ಯಲ್ಲ ಅದು ಮಾತ್ರ ನನ್ನದೇ, ಬಿಟ್ರೆ ನನ್ನ ಜೀವನ, ಸಂಕಲ್ಪ, ಸಮಯ ಎಲ್ಲ ನಿನ್ನದು ಬಾಬಾ ಹೌದು. ಅಂತ ನನ್ನದು ಹೇಳೋದನ್ನು ಯಾರಿಗೂ ಅರ್ಪಣೆ ಮಾಡ್ಬೇಕು? ನಾನು ಪರಮಾತ್ಮ. ಪರಮಾತ್ಮನಿಗೆ ಅರ್ಪಣೆ ಮಾಡೋದೇನೆ ಹೇಳ್ತಾರೆ ಸಹಜ ರಾಜ ಯೋಗ. ಅದನ್ನ ಇವತ್ತು ಸ್ಲೋಗನಲ್ಲಿ ಬಾಬಾ ಹೇಳಿದ್ದಾರೆ. ಇವತ್ತೇನು ಹೋಮ್ವರ್ಕ್ ಇರ್ತದೋ ಅದು ಮುರಳಿರು ಉತ್ತರ ಕೊಟ್ಟಿರ್ತಾರೆ ಆತ್ಮೀಯರೇ. ಅದನ್ನ ನಾವು ಅದನ್ನೇನ್ ಮಾಡ್ಬೇಕು? ಹುಡುಕುವಂತ ಒಂದು ಬುದ್ಧಿ ನಮಗೆ ಬೇಕಾಗ್ತದೆ. ಎಲ್ಲ ವಿಷಯವನ್ನು ಇವತ್ತು ಬಾಬಾ ಹೇಳಿದ್ದಾರೆ. ಇವತ್ತಿನ ವಿಷಯದನ್ನು ಬಾಬಾ ಕೊಟ್ಟಿರ್ತಾರೆ ಉತ್ತರ. ಅದನ್ನ ನಾವ್ ಏನ್ ಮಾಡ್ಬೇಕಾಗ್ತದೆ? ತೆಗಿಬೇಕಾಗ್ತದೆ. ಎಲ್ಲಿ ಉತ್ತರ ಇದೆ, ಎಲ್ಲಿ ಲೈನಲ್ಲಿ ಇದೆ ಅಂತ. ಶ್ಲೋಕನಲ್ಲಿ ಹೇಳಿದಾರಲ್ಲ, ತನು ಮನ ಧನ ಎಲ್ಲವನ್ನು, ಮನಸ ವಾಚ ಕರ್ಮ ಎಲ್ಲವನ್ನು ನನಗೆ ಅರ್ಪಣೆ ಮಾಡಿಬಿಡಿ, ನನ್ನ ಹತ್ರ ಕರ್ಮವನ್ನ ಮಾಡಿಸಿ, ಅವಾಗ ನೀವೇನಾಗ್ತೀರಿ? ಸಹಜ ರಾಜಯೋಗಿಗಳಾಗ್ತೀರಾ. ಎಲ್ಲವನ್ನ ಭಗವಂತನಿಗೆ ಒಪ್ಪಿಸಿದಾಗ ಭಗವಂತ ಕರ್ಮ ಮಾಡ್ಬೇಕಾದ್ರೆ ಬಾಬನ ಹತ್ರ ಶ್ರೀಮತ ಕೇಳಬೇಕು, ಕೇಳಬಾರ್ದು? ಕೇಳಬೇಕು. ಶ್ರೀಮತ ಕೇಳಬೇಕು. ಎಲ್ಲ ಅವನೇ ಮಾಡ್ಬೇಕಾ? ನೀವ್ ಯಾಕೆ ಶ್ರೀಮತ ಕೇಳ್ತೀರಿ? ಶ್ರೀಮತ ನೀವು ಮಾಡ್ಬೇಕಾದ್ರೆ ತಾನೇ ಕೇಳ್ಬೇಕು. ನಿಮ್ ಮನೇಲಿ ನಿಮ್ಮ ಅಮ್ಮ ಇದ್ದಾರೆ, ಇಡ್ಲಿ ವಡ ನೀವು ಮಾಡ್ತಿದ್ದೀರಿ, ಅವಾಗ ಅಮ್ಮನಿಗೆ ಕೇಳ್ಬೇಕೋ ಬೇಡವೋ? ಹೆಂಗ್ ಮಾಡ್ಬೇಕು ಅಂತ ಕೇಳ್ಬೇಕೋ ಬೇಡವೋ? ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಕೇಳಂಗಿಲ್ಲ. ನಿಮ್ಮಮ್ಮ ಮನೇಲಿದ್ದಾರೆ, ಅವ್ರು ಮಾಡ್ತಾ ಇಲ್ಲ, ಮಾಡ್ಬೇಕಾಗಿರೋದು ನೀವು. ಹೆಂಗ್ ಮಾಡ್ಬೇಕು ಅಂತ ಗೊತ್ತಿಲ್ಲ, ಅವಾಗ ಅಮ್ಮನಿಗೆ ಕೇಳ್ಬೇಕು, ಕೇಳಬಾರ್ದು? ಅಮ್ಮನ ಹತ್ರ ಕೇಳಿದ್ರಿ, ಮತವನ್ನ ತೆಗೆದುಕೊಂಡ್ರಿ. ಓಕೆ. ಈಗ ಅಮ್ಮನೇ ಇಡ್ಲಿ ವಡ ಮಾಡ್ಬೇಕಾದ್ರೆ ನೀವೇನ್ ಕೇಳಬೇಕು?
ಏನು ಕೇಳಷ್ಟಿಲ್ಲ ಕೇಳಂಗಿಲ್ಲ. ಕೇಳುವಂಗಿಲ್ಲ. ಅವ್ರು ಮಾಡಿದ್ಮೇಲೆ ಏನ್ ಕೊಟ್ಟಿದ್ದಾರೆ ಅದನ್ನ ಏನ್ ಮಾಡಿದ್ರಾಯ್ತು ತಿನ್ಬೇಕು ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಲ್ಲವನ್ನ ಭಗವಂತನಿಗೆ ಸಮರ್ಪಣೆ ಮಾಡಿದಾಗ ನೀವೇನು ಕೇಳಬೇಕಾದಂತ ಅನಿವಾರ್ಯತೆ ಇಲ್ಲ ಇರೋದಿಲ್ಲ. ಇಲ್ಲ. ಮನಸ್ಸು ನೀನು ಕೊಟ್ಟು ಬಿಟ್ಟಿದೀಯಾ, ಯಾರಿಗಾದ್ರೂ ಸಾಕ್ಷಾತ್ಕಾರ ಮಾಡಿಸು, ಯಾರಿಗಾದ್ರೂ ನಾನು ಏನು ಬೇಕಾದ್ರೂ ಮಾಡಪ್ಪ, ನನ್ನ ಸಂಬಂಧನೇ ಇಲ್ಲ, ನಾನಲ್ಲಿ ನಿನ್ನ ಕೆಲಸ ಮಧ್ಯಕ್ಕೆ ಬರೋದೇ ಇಲ್ಲ. ಇಲ್ಲ. ಹಾಗೆ ಮಾಡಿದೆ, ಹೀಗೆ ಮಾಡಿದೆ, ಹಂಗ್ ಮಾಡಬಾರ್ದು, ಹಿಂಗ್ ಮಾಡಬಾರ್ದಿತ್ತು ಅಂತ ಬಿಟ್ಟು ನನಗೆ ಮುರಳಿ ಮೂಲಕ ನೀನು ತಿಳಿಸೋದೇ ಬೇಡ. ಏನು ಬೇಕೋ ನಿನಗೆ ತನು ಮನವನ್ನ ಕೊಟ್ಟು ಬಿಟ್ಟಿದ್ರೆ ಹೆಂಗ ಬೇಕಾದ್ರೂ ನೀನು ಮಾಡು. ಅದಕ್ಕಾಗಿ ಬಾಬಾ ಹೇಳಿದ್ದಾರೆ, ಮಕ್ಕಳೇ, ಬಾಪ್ ಸಮಾನ ಸ್ಥಿತಿಯಲ್ಲಿ ಇದ್ದೀರೋ, ಸ್ವಸ್ಥಿತಿಯಲ್ಲಿ ಇದ್ದೀರೋ ಅಥವಾ ಪರಸ್ಥಿತಿಯಲ್ಲಿ ಇದ್ದೀರೋ. ಬಾಪ್ ಸಮಾನ ಸ್ಥಿತಿ ಅಂತಂದ್ರೆ ಯಾವುದು? ತಂದೆ ಕೊಟ್ಟಿಲ್ಲ ಶ್ರೀಮಂತ ಸರ್ವಾಂಗ ಹೇಳ್ಕೊಳ್ಳೋದು ಬ್ರಕೂಟಿಯಲ್ಲಿ ಬಾಬನನ್ನ ಕುಳಿಸಿ ಬಾಬನತ್ತನೇ ಎಲ್ಲ ಕರ್ಮವನ್ನ ಮಾಡಿಸಿದ್ರೆ ಅದು ಬಾಪ್ ಸಮಾನ ಸ್ಥಿತಿ. ನೀವು ಕೂತ್ಕೊಂಡು ಕರ್ಮವನ್ನ ಮಾಡಿದ್ರೆ ಸ್ವಸ್ಥಿತಿ. ರಾವಣನಿಗೆ ಕುಳಿಸ್ಬಿಟ್ಟು ಮನುಷ್ಯ ಶರೀರಧಾರಿಗಳ ವಿಷಯವನ್ನ ತೆಗೆದುಕೊಂಡು ಕರ್ಮವನ್ನ ಮಾಡಿದ್ರೆ ಪರಸ್ಥಿತಿ. ಹಾಗೆ ದಿನದಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ ಸ್ಥಿತಿಯಲ್ಲಿ ಇದ್ದೀರಿ ಅಂತ. ಬಾಪ್ ಸಮಾನ ಸ್ಥಿತಿಯಲ್ಲಿ ಇದ್ದೀರಾ, ಸ್ವಸ್ಥಿತಿಯಲ್ಲಿ ಇದ್ದೀರಾ ಅಥವಾ ಪರಸ್ಥಿತಿಯಲ್ಲಿ? ಯಾವ ಸ್ಥಿತಿಯಲ್ಲಿ ಇರಬೇಕು? ಬಾಬಾ ಬಾಪ್ ಅಂದ್ರೆ ನಾನು ಹೇಳುವಂತ ಅಹಂಭಾವದಿಂದ ಹೊರಗಡೆಗೆ ಬಂದು ನನ್ನ ಸಂಪೂರ್ಣ ಜೀವನವನ್ನೇ ನಾನು ಯಾರಿಗೆ ಒಪ್ಪಿಸಬೇಕು? ತತತ್ವಂ, ನಿನ್ನದಪ್ಪ. ಇಲ್ಲಿವರೆಗೆ ನಾನೇನ್ ಮಾಡ್ತಿದ್ವಿ? ನನ್ನ ಮನಸ್ಸು, ನನ್ನ ಬುದ್ಧಿ, ನನ್ನ ಶರೀರ, ನನ್ನ ಸಂಸ್ಕಾರ, ನನ್ನ ಜೀವನ, ನನ್ನ ಕುಟುಂಬ ಎಲ್ಲ ನಂದು. ಇವಾಗ ಎಲ್ಲ ಕರ್ಮ ನಿಮ್ದು. ಆತ್ಮನೇ ನಿಂದು, ಮನಸ್ಸು ನಿಂದು, ಜೀವನ ನಿಂದು, ಲೆಕ್ಕಾಚಾರ ನಿಂದು, ಸಮಸ್ಯೆ ನಿಂದು, ಪರಿಹಾರ ನಿಂದು, ಎಲ್ಲ ನಿಂದು. ಹೌದು ನಂದೇನೂ ಇಲ್ಲ. ತತತ್ವ ಎಲ್ಲ ನಿಂದಪ್ಪ. ಹೌದು. ನಂದು ಹೇಳಬೇಕು, ನಿಂದು ಹೇಳಬೇಕು. ನಿಂದು. ಹೇಳು. ಕೆಲಸ ಮಾಡ್ಬೇಕಾದ್ರೆ ನಿಂದು, ಫಲ ಬಂದಾಗ ನಂದು. ಕೆಲಸ ಎಲ್ಲ ನೀನು ಮಾಡು, ಫಲ ಬಂದಾಗ ಮಾತ್ರ ಚೆನ್ನಾಗಿದ್ರು ಮಾತ್ರ ನಂದು, ಇಲ್ಲ ಅಂತಂದ್ರೆ ಎಲ್ಲದಿದ್ದು ಅಮ್ಮನೇ ಅಡಿಗೆ ಮಾಡ್ಲಿಕ್ಕೆ ಹೇಳೋದು, ಅಡಿಗೆ ಚೆನ್ನಾಗಿದ್ರೆ ಅಮ್ಮನಿಗಿದೆ ಇಲ್ಲ ಅಂತ ನೋಡುವಂಗೆಲ್ಲ ತಿನ್ನಾಕ್ಬಿಡೋದು. ಅದೇ ಅನ್ನ ಹಾಳಾಗಿದ್ರೆ ಏನಿದು ಮಾಡಿದ್ಯಾ, ಕೆಲಸ ಮಾಡ್ಬೇಕು, ಎಲ್ಲಿ ತಲೆಯಲ್ಲಿತ್ತು ನೀನೇ ತಿನ್ನು, ಅನ್ನ ಎಲ್ಲ ತಲೆ ಹಿಡಿದು ಬಿಟ್ಟಿದ್ಯಾ ತಾನೇ, ಹೌದು ಮನೆಗೆ ಬೈದ್ಬಿಡೋದು ಹೌದು ಅಲ್ವಾ? ಲೌಕಿಕ ಅಮ್ಮ ತಪ್ಪು ಮಾಡ್ಬೋದು, ಅದ ಪಾರಲೌಕಿಕ ಮತ್ತು ಅಲೌಕಿಕ ಅಮ್ಮ ಎಂದೂ ತಪ್ಪು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸಾಧ್ಯವಿಲ್ಲ. ಆ ನಂಬಿಕೆ ವಿಶ್ವಾಸ ನಮ್ಮ ಜೀವನದಲ್ಲಿ ಇರಬೇಕು ಆತ್ಮೇರೆ. ಹೌದು ಈ ಜೀವನವನ್ನ ಮನಸ್ಸಿನಿಂದ ನಾವು ಬಾಬನಿಗೆ ಒಪ್ಸಿದೀವಿ ಅಂತ ನನ್ನ ಮೇಲೆ ನಮ್ಮ ಜೀವನದಲ್ಲಿ ಏನು ಘಟನಾವಳಿಗಳಾಗ್ತಾವೋ ಅದರಲ್ಲಿ ಕಲ್ಯಾಣ ಇದ್ದೇ ಇರುತ್ತೆ. ಯಾಕಂದ್ರೆ ಅದು ಹಿಂದ್ಗಡೆ ಯಾರು ಇರ್ತಾರೆ? ಪರಮಾತ್ಮ ನಮ್ಮಪ್ಪ ಇರ್ತಾರೆ. ಯಾಕಂದ್ರೆ ಆ ಜವಾಬ್ದಾರಿ ನಾನು ಯಾರಿಗೆ ಕೊಟ್ಟಿದ್ದೇನೆ? ಪರಮಾತ್ಮನಿಗೆ. ಜೋ ಹೋತಾ ಹೈ ಕಲ್ಯಾಣ ಕೆ ಲಿಯೆ. ಆ ಧೈರ್ಯದಿಂದ ಮುಂದೋಗಿ ಆತ್ಮೇಲೆ ಎಂದೂ ನಿಮ್ಗೆ ಸೋಲಾಗ್ಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ, ಏಕ್ ಬಲ್ ಏಕ್ ಭರವಸೆ. ಏಕ್ ಭರೋಸೆ. ಒಂದು ಬಲ, ಒಂದು ಭರವಸೆ, ಒಂದು ನಿಶ್ಚಯ, ಒಂದು ವಿಶ್ವಾಸ. ಯಾರ ಮೇಲೆ? ಒಬ್ಬನಲ್ಲಿ. ಆ ವಿಶ್ವಾಸ ನಿಮ್ಮ ಮೇಲೂ ಕೂಡ ಬೇಡ. ಯಾರ ಮೇಲಿರ್ಲಿ? ತಂದೆ ಪರಮಾತ್ಮನ ಮೇಲೆ ಇರ್ಲಿ. ಅದು ಇರಬೇಕು ಅಂತ ನಿಮ್ಮ ಜೀವನದಲ್ಲಿ ಹೆಚ್ಚಿನ ಸಮಯವನ್ನ, ಕರ್ಮದ ಫಲವನ್ನ ಯಾರಿಗೆ ಒಪ್ಪಿಸ್ಬೇಕು? ಪರಮಾತ್ಮ ಈಗ ಹೇಳಿ, ಎಲ್ಲ ನಾನ್ ಮಾಡ್ಬೇಕು ಅಂತ ಇರ್ಬೇಕು. ನೀನ್ ಮಾಡು ಅಂತ ಹೇಳ್ಬೇಕು. ನೀನ್ ಮಾಡೋದು ಹೇಳ್ಬೇಕು ನೀನು ಮಾಡಿದ್ರೆ ಕರ್ಮದ ಫಲ ಅವನಿಗೆ ತಾನೇ ಸಿಗ್ತದೆ. ಅದು ಬೇಡ. ಅದು ಬೇಡ ಎಲ್ಲ ನೋಡಿ, ತಂದೆ ಅವನು ಮಾಡಿದ್ರು ಕೂಡ ಕರ್ಮೇಂದ್ರಿಯ ನಿಮ್ದು ಯೂಸ್ ಮಾಡಿರೋದಕ್ಕೆ ಕರ್ಮದ ಫಲ ಯಾರಿಗೆ ಸಿಗ್ತದೆ? ನಮ್ಗೆ ಡಾಕ್ಟರ್ ಇಂಜೆಕ್ಷನ್ ಕೊಡ್ತಾರೆ, ಅವನು ಶರೀರ ಕೊಟ್ಕೊಂಡ್ರೆ ಆ ಇಂಜೆಕ್ಷನ್ ಪರಿಣಾಮ ಅವನ ಮೇಲೆ ಬೀಳ್ತದಲ್ವಾ? ಇಂಜೆಕ್ಷನ್ ನಿಮ್ ಶರೀರ ಕೊಟ್ಟಾಗ ಪರಿಣಾಮ ಯಾರ ಮೇಲೆ ಬೀಳ್ತದೆ? ನಮ್ಮ ಶರೀರ. ಹೌದಲ್ವಾ? ನಿಮ್ ಕಾಯಿಲೆ ತಾನೇ ಗುಣ ಆಗ್ತದೆ. ಹೌದು ಅಂದ್ಮೇಲೆ ಭಗವಂತ ನಿಮ್ಮ ಶರೀರವನ್ನು ಉಪಯೋಗ ಮಾಡ್ಕೊಂಡ್ಬಿಟ್ಟು ಈಶ್ವರ್ಯ ಕಾರ್ಯ ಮಾಡಿದಾರೆ ಅಂತಂದ್ಮೇಲೆ ಆ ಕರ್ಮದ ಫಲ ಯಾರಿಗೆ ಸಿಗ್ತದೆ? ನಮ್ಗೆ ಸಿಕ್ಕುತ್ತೆ ಅಂದ್ಮೇಲೆ ಇವಾಗ ನಾವು ಮಮತ್ವಮ್ಮಲ್ಲಿ ಇರ್ಬೇಕು, ತತತ್ವಮ್ಮಲ್ಲಿ ಇರ್ಬೇಕು. ತತತ್ವ ಹಂಗಂದ್ರೆ ಏನು? ಎಲ್ಲ ಭಗವಂತನದ್ದು. ಭಗವಂತನಿಗೆ ಎಲ್ಲಾದು ಕುಳಿಸು, ಎಲ್ಲಾದು ನಿಲ್ಲಿಸು, ಏನಾದ್ರು ತಿನಿಸು, ಏನಾದ್ರು ಉಡಿಸು. ನನ್ನ ಕಂಡೀಷನ್ ಏನು ಅಂದ್ರೆ ಪ್ರತಿ ಸೆಕೆಂಡ್ ನೀನ್ ನನ್ನನ್ನು ಉಪಯೋಗ ಮಾಡ್ತಾರೆ. ಮಾಡು. ನೀನ್ ಮಾಡ್ತಾ ಇರ್ಬೇಕು. ಅದು ಮಾಡ್ತಾ ಇರೋದು ನನಗೆ ಗೊತ್ತಾಗಬೇಕು. ಅದು ನಿನ್ನ ಯೋಜನೆಯಂತೆ, ನಿನ್ನ ಆಸಕ್ತಿಯಂತೆ, ನಿನ್ನ ಪ್ಲಾನಿಂಗ್ ಅಂತ ನಿನಗೇನು ಬೇಕು ಅದರ ಪ್ರಕಾರ ನೀನು ಮಾಡ್ತಾ ಇರು. ನಾನು ಇನ್ನು ಮುಂದೆ ನಿನಗೆ ಯಾವುದೇ ಸಲಹೆ ಸೂಚನೆಯನ್ನು ಕೂಡ ಕೊಡೋದಿಲ್ಲ. ನನ್ನ ಆಪ್ಷನ್ ಕೂಡ ತಗೊಂಡು ಬರೋದಿಲ್ಲ. ಇಂಥದನ್ನ ಮಾಡು ಅಂತ ಸಲಹೆ ಸೂಚನೆ ಕೂಡ ನಾನು ಕೊಡೋದಿಲ್ಲ. ಆದ್ಮೇಲೆ
ಕೆಲವೊಂದ್ಸಲ ಏನಾಗತ್ತೆ ಗೊತ್ತಾ, ಈ ನನ್ನ ಅನುಭವದಲ್ಲಿ ಈಶ್ವರಿ ಜ್ಞಾನವನ್ನು ಹೇಳ್ಬೇಕಾದ್ರೆ ಏನೋ ಒಂದು ಯೋಚನೆ ಮಾಡ್ಕೊಂಡು ಹೋಗಿರ್ತೀವಿ, ಹಿಂಗೆ ಹಿಂಗೆ ಹೇಳ್ಬೇಕು ಅಂತ. ಅಲ್ಲಿ ಹೋದಾಗ ಅದು ಆಗೋದೇ ಇಲ್ಲ, ಬೇರೆ ಏನೋ ಬಂದಿರ್ತದೆ. ಇವತ್ತು ಕೂಡ ಏನೋ ಒಂದು ಮೀನಿಂಗ್ ಹೇಳಬೇಕು ಅಂತ ಕೂತ್ಕೊಂಡಿದ್ವಿ, ತಾದೇ ಕೂತ್ಕೊಂಡಾಗ ಬರೋದೇ ಬೇರೆ. ಯಾಕೆ? ಬಾಬಾ ಹೇಳಿಸ್ತಾರಲ್ವಾ, ಅದು ಕರೆಕ್ಟ್ ಆಗಿರ್ತದೆ ಅಲ್ವಾ? ಹೌದು ಅದಕ್ಕಾಗಿ ಹಾಗೆ ಮಾಡ್ತಾ ಮಾಡ್ತಾ ಹೋದಾಗ ನಾನು ಸುಮ್ಮನೆ ತಯಾರಿ ಮಾಡೋದು, ಅಲ್ಲಿ ನನ್ನ ಕೆಲಸನೇ ಬರೋದಿಲ್ಲ, ನಾನು ಯಾಕೆ ತಯಾರಿ ಮಾಡಬೇಕು? ಪ್ರತಿ ಸಲ ನಾನು ಯೋಚನೆ ಮಾಡೋದು, ಟೈಮ್ ವೇಸ್ಟ್ ಮಾಡೋದು, ಆಮೇಲೆ ನಿನ್ಗೆ ಬೇಕಾದ ನಿನ್ ಕ್ಲಾಸ್ ಮಾಡ್ತಾ ಇದ್ದಿದ್ದು, ನಾನು ತಯಾರಿನೇ ಮಾಡಲ್ಲ. ನಿನ್ ಟೈಮಿಗೆ ನೀನ್ ಬಾ, ನಿನ್ ಕ್ಲಾಸ್ ಮಾಡ್ಕೊಂಡು ಹೋಗ್ತಾರೆ, ನೀನು ಪರ್ಫೆಕ್ಟ್ ಮಾಡ್ತೀಯ, ಕರೆಕ್ಟ್ ಆಗಿ ಮಾಡ್ತೀಯ, ನನಗೆ ಗೊತ್ತು. ಹೌದು ನನ್ನ ಕೆಲಸ ಉಳಿಯತ್ತೋ ಉಳಿಯಲ್ವೋ? ಉಳಿಯುತ್ತೆ. ಅರ್ಥ ಆಯ್ತಾ? ಹಾಗೆ ಭಗವಂತನ ಉಪಯೋಗ ಮಾಡಿ 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 ನಮ್ಗೇನಿರ್ಬೇಕು? ಅನುಭವ. ಅನುಭವ ಇದ್ದಾಗ ನಂದು ನಂದು ಹೇಳೋದನ್ನ ನಾವು ನಿಧಾನಕ್ಕೆ ಏನಾಗ್ತೀವಿ, ಸಾಯ್ತಾ ಹೋಗ್ತೀವಿ, ಸುಟ್ಟಾಗ್ತಾ ಹೋಗ್ತೀವಿ, ಸಂಸ್ಕಾರ ಮಾಡ್ತಾ ಹೋಗ್ತೀವಿ. ಏನ್ ಮಾಡ್ತೀವಿ? ಕರನ್ ಕರಾವನ್ ಹಾರ್ ಕರಾರ ಹಾಯ್ ಮಾಡಿ ಮಾಡಿಸೋದನ್ನ ಮಾಡ್ತಾ ಇದ್ದಾನೆ. ಅವನ ಕೆಲಸ ಅವನು ಮಾಡ್ತಿದ್ದಾನೆ. ಹುಕುಮ್ ಹಿ ಹುಕುಮ್ ಚಲಾ ರಹಾ ಹೇ. ಮುರಳಿಲಿ ಹೇಳ್ತಾ ಇರೋದು ನೀನೇ, ಅದು ಏನು ಬೇಕೋ ಅದನ್ನು ಮಾಡ್ತಾ ಇರೋದು ನೀನೇ, ಯಾರಿಗೇನು ಬೇಕೋ ಅದನ್ನು ಕೊಡ್ತಾ ಇರೋದು ನೀನೇ. ನೀನು. ಅದಕ್ಕಾಗಿ ನಾನು ನನ್ನದೆಲ್ಲವನ್ನು ಕೂಡ ಭಗವಂತನಿಗೆ ಅರ್ಪಣೆ ಮಾಡಿ ನಾವು ಭಗವಂತನಿಗೆ ಪಾತ್ರ ಮಾಡ್ಲಿಕ್ಕೆ ಬಿಡೋಣ. ಹೌದು ಅಲ್ವೋ? ಈಗ ನಾನು ಹೌದು. ಮಾಡ್ಬೇಕೋ ಅವನು ಮಾಡ್ಬೇಕೋ? ಹೌದು. ಇಷ್ಟೆಲ್ಲ ಜ್ಞಾನವನ್ನು ನಾನು ಹೇಳಿದಾಗ ಅದನ್ನು ಯಾವ ರೀತಿ ನೀನು ಉಪಯೋಗ ಮಾಡ್ತೀಯೋ ಅದು ಯಾರಿಗೆ ಬಿಟ್ಟಿರೋದು? ನಮ್ಗೆ ನಮಗೆ ಬಿಟ್ಟಿರೋದು. ಓಕೆ, ಹಾಗಿದ್ರೆ ಇವಾಗ ಗೊತ್ತಾಯ್ತಾ ಮಮತ್ವಂ ಅಂತಂದ್ರೆ ಏನು, ತತತ್ವಂ ಅಂತಂದ್ರೆ ಏನು? ತತತ್ವಂ ಅಂತಂದ್ರೆ ನಿನ್ನದು, ಮಮತ್ವಂ ಅಂತಂದ್ರೆ ನನ್ನದು. ಈಗ ನನ್ನದು ಅಂತ ಇರ್ಬೇಕು, ನಿನ್ನದು ಅಂತ ಇರ್ಬೇಕು? ನಿನ್ನದು ಅದು ಆ ನಿನ್ನದು ನಿನ್ನದು ಅಂತ ಯಾರ್ದು? ಬಾಬರವ್ರದ್ದು. ಬಾಬಾರವ್ರದ್ದು ಹೇಳಿದ್ಮೇಲೆ ಬಾಬಾರವರಿಗೆ ಅವರ ಕಾರ್ಯವನ್ನ ಮಾಡಲಿಕ್ಕೆ ಸಂಪೂರ್ಣವಾದಂತ ಪರ್ಮಿಷನ್ ಜೊತೆಗೆ ಸ್ಥಳವನ್ನು ಕೂಡ ನಾವೇನ್ ಮಾಡ್ಬೇಕಾಗ್ತದೆ, ಬಿಟ್ಟು ಕೊಟ್ಟಾಗ ಉಳಿದಿದ್ದ ಎಲ್ಲ ಕಾರ್ಯವನ್ನ ಅವರು ಏನ್ ಮಾಡ್ತಾರೆ, ಮಾಡ್ಕೊಳ್ತಾರೆ. ಸರಿ, ಅಚ್ಚಾ, ಓಂ ಶಾಂತಿ.